ಏನಾಗಿದೆ? ಕಾಗೆಗಳು ಮತ್ತು ಕೂಗೆಗಳು ಏನ್ ಮಾಡ್ತಾ ಇದ್ದಾರೆ? ಈಗ ನಿಮ್ಮ ತಂಡಗಳಿಗೆ ಆಗಿದೆಯಾ? ಯಾರೆಲ್ಲ ಏನೇನ್ ಮಾಡೋದಂತ ಆಗಿದೆಯಾ? ಹೌದು, ಆಗಿದೆಯಾ? ಯಾರು ಯಾರು ಕಾಗೆಗಳಾಗೋದು, ಯಾರು ಕೂಗೆಗಳಾಗೋದು ಎಲ್ಲ ಆಗಿದೆಯಾ? ಅದಿವತ್ತು ಮಾಡ್ತೀರಾ? ರಾಜ ಬಂದಿಲ್ಲ, ನಾಳೆ ಮಾಡ. ರಾಜರು ಯಾವಾಗ ಬರ್ತಾರೋ ಅವ್ರು ಮಾಡೋಣ. ಈಗ ಏನಾಗಿದೆ? ಕಾಗೆಗಳನ್ನ ಗೂಬೆಗಳು ನಿರಂತರವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಲ್ವಾ? ಏನ್ ಸಮಸ್ಯೆ? ನಿರಂತರವಾಗಿ ಅವರು ಸಮಸ್ಯೆ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಅವುಗಳ ಗೂಡಿಗೆ ಬಂದು ರಾತ್ರಿ ಕಾಲದಲ್ಲಿ ಬಂದು ಅವುಗಳು ಇವುಗಳನ್ನ ಕಚ್ಚಿ ಬಲಚಿ ಅವುಗಳಿಗೆ ಎಲ್ಲ ಗಾಯ ಮಾಡಿ ಹೋಗ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಕಾಗೆಗಳು ಏನ್ ಮಾಡ್ತಾ ಇದ್ದಾರೆ? ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ಬಂದು ಅವರ ಅಭಿಪ್ರಾಯ ಹೇಳ್ತಾರೆ. ಈಗ ನಿನ್ನೆ ಒಂದು ಸಣ್ಣ ವ್ಯತ್ಯಾಸ, ಒಂದು ಸಣ್ಣ ತಪ್ಪು ಹೇಳಿದೆ, ಅದನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗೋಣ. 4 ಜನ ಮಂತ್ರಿಗಳು 4 ರೀತಿಯ ವಿಧಾನಗಳನ್ನು ಹೇಳಿದ್ರು ಅಂತ ಹೇಳಿದೆ. 5 ಜನ, ಮುಖ್ಯವಾಗಿ 5 ಜನ ಮಂತ್ರಿಗಳು 5 ರೀತಿಯ ತಂತ್ರಗಳನ್ನು ಹೇಳ್ತಾರೆ. ಕೊನೆಗೆ 6ನೇ ಮಂತ್ರಿ ಬಂದು ಒಂದು ತಂತ್ರವನ್ನು ಹೇಳ್ತಾರೆ. ಹಾಗಾಗಿ ಒಟ್ಟು ಎಷ್ಟು ಮಂತ್ರಿಗಳಿರ್ತಾರೆ? 6 ಮಂತ್ರಿಗಳಿರ್ತಾರೆ. ಅದರಲ್ಲಿ ಮೊದಲ ಮಂತ್ರಿ ಯಾರು? ಉಜ್ಜೀವಿ. ಹೌದಲ್ವಾ? ಉಜ್ಜೀವಿ ಏನ್ ಹೇಳಿದ? ನಾವು ಸಂಧಿ ಮಾಡ್ಕೊಳ್ಬೇಕು, ನಾವು ಅವರ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹೇಳಿದ. ಎರಡನೇವನು, ಅವನ ಹೆಸರು ಸಂಜೀವಿ. ಸಂಜೀವಿ ಹೇಳಿದರೆ ನಾವು ವಿಗ್ರಹ, ನಾವು ಅವ್ರ ಜೊತೆ ಯುದ್ಧ ಮಾಡ್ಬೇಕು, ಅವ್ರ ಮೇಲೆ ಮುಗಿ ಬೀಳ್ಬೇಕು, ಅವರನ್ನ ಪರಚಿ ಕೊಂದು ಹಾಕ್ಬೇಕು ಅಂತ ಹೇಳ್ತಾರೆ. ಮೂರನೇ ಯಾರು? ಅನುಜೀವಿ. ಅವನೇನ್ ಹೇಳ್ತಾರೆ? ನಾವು ಇಲ್ಲಿ ಇರೋದೇ ಬೇಡ, ನಾವು ಬೇರೆ ಏನಾದ್ರೂ ದೂರದ ಸುರಕ್ಷಿತ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. 4ನೇವನು ನಾನೇನ್ ಹೇಳಿದೆ? ಪ್ರಜೀವಿ. ಪ್ರಜೀವಿ ಏನ್ ಹೇಳ್ತಾನೆ? ಆಸನ. ನಾವು ಇದ್ದಲ್ಲೇ ಇರಬೇಕು. ಆಸನ ಅಲ್ಲ, ಆಸನ. ಆಸನದಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿಂದ ಜರ್ಕಡಿನ ಹಾಸನಕ್ಕೆ ಹೋಗುದು. ಆಸನ ಅಂದ್ರೆ ನಾವು ಇದ್ದಲ್ಲೇ ಇರಬೇಕು. ನಾವು ಇದ್ದಲ್ಲೇ ಇದ್ದು ಅವರು ಬಂದಾಗ ನಾವು ಅವರನ್ನು ಎದುರಿಸಬೇಕು. ಯಾಕೆ? ಯಾವತ್ತೂ ಕೂಡ ನಾವು ಎಲ್ಲಿ ಇರ್ತೇವೋ ಅಲ್ಲಿ ನಮಗೆ ಬಲ ಜಾಸ್ತಿ ಅಲ್ವಾ? ನಾವು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಒಬ್ಬರನ್ನ ಹೋರಾಡಿ ಗೆಲ್ಲುವುದಕ್ಕೆ ಅವಕಾಶ ಜಾಸ್ತಿ. ಅವರ ಜಾಗಕ್ಕೆ ಹೋದಾಗ ನಮ್ಮ ಬಲ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ಅಲ್ವಾ? ಹಾಗಾಗಿ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಒಂದು ಕಾಮನ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ಕೌರವ ಪಾಂಡವರ ಯುದ್ಧ ಎಲ್ಲಿ ನಡೀತು? ಕುರುಕ್ಷೇತ್ರದಲ್ಲಿ ನಡೀತು. ಕುರುಕ್ಷೇತ್ರ ಹಸ್ತನಾವತಿಯಿಂದ ತುಂಬ ಹೊರಗೆ. ಹಾಗೆ ಒಂದು ಯಾವುದೋ ಕಾಮನ್ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು. ಸೊ ಹೀಗೆ ಒಂದು ಏನು ನಾವು ಜಾಗದಲ್ಲಿ ಇದ್ದುಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ ಪ್ರಜೀವಿ ಹೇಳ್ತಾರೆ. ಅದಾದ ಮೇಲೆ ಚಿರಂಜೀವಿ ಅಂತ, ನಾನು ಅವನೇ ಕೊನೆ ಅಂತ ಹೇಳಿದೆ. ಚಿರಂಜೀವಿ 5ನೇ ಮಂತ್ರಿ. ಇವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ಸಂಶ್ರಯ, ವೈಭವ ಅಲ್ಲ, ಇವನು ಸಂಶ್ರಯ ಅಂತ ಒಂದು ತಂತ್ರವನ್ನು ಹೇಳ್ತಾನೆ. ಏನು ಸಂಶ್ರಯ ಅಂದ್ರೆ? ಯಾವ ಯಾವ ಏನು ತಂತ್ರವನ್ನು ನಾವು ಅಲ್ಲಿ ಬಿಟ್ಟಿರ್ಬೋದು ಹೇಳಿ? ಈಗ ಎಲ್ಲರೂ ಸಂಧಿ ಮಾಡ್ಕೊಳ್ಬೇಕು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಒಂದು ಆಮೇಲೆ ವಿಗ್ರಹ, ನಾವು ಅವ್ರ ಮೇಲೆ ಹೋರಾಟ ಮಾಡಬೇಕು ಅನ್ನೋದು ಇರುತ್ತೆ. ನಾವು ಈ ಜಾಗಕ್ಕೆ ಹೋಗ್ಬೇಕು ಅನ್ನೋದು ಸರಿ, ನಾವು ಇದ್ದಲ್ಲೇ ಅವರನ್ನ ಎದುರಿಸಬೇಕು ಅನ್ನೋದು ಸರಿ. ಇದು ಬಿಟ್ಟು ಬೇರೆ ಹೊಸ ತಂತ್ರ ಏನಾದ್ರಿದೆಯಾ? ಅಲ್ಲ, ಆಯ್ತಲ್ಲ, ಅವ್ರ ನಾಶ ಮಾಡೋದು ಮೊದಲೇ ಬರ್ತದೆ, ವಿಗ್ರಹದಲ್ಲೇ ಬರ್ತದೆ. ಇವನೇನ್ ಹೇಳ್ತಾನೆ? ಸಂಶಯ. ಸಂಶಯ ಅಂದ್ರೆ ಈಗ ನನಗೆ ಯಾರೋ ಒಬ್ಬರ ಜೊತೆಗೆ ದ್ವೇಷ ಇದೆ, ಆದ್ರೆ ಅವರನ್ನ ನನಗೆ ಕೊಲ್ಲಲಿಕ್ಕೆ ಅಥವಾ ಅವನ ಏನಪ್ಪ ಏನು ಸಮಸ್ಯೆ ಇದನ್ನ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರಾನ್ ಯುದ್ಧ ಮಾಡಬೇಕು, ಯಾರಿಗೆ? ಅಮೆರಿಕ ಒಂದಕ್ಕೆ ಹೋದ್ರೆ ಗೊತ್ತಿದೆ, ನಾನು ಒಂದೇ ಹೋದ್ರೆ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ. ನಾನು ಈ ಬಾಂಬ್ ಹಾಕಿರೋದು 2 ಬಾಂಬ್ ಹಾಕ್ತಾರೆ, ಸಾಧ್ಯ ಇಲ್ಲ. ಹಾಗೆ ಏನ್ ಮಾಡ್ಬೇಕು? ನಾನು ನೀವು ಬನ್ನಿ ನನ್ನ ಜೊತೆ ಬನ್ನಿ ಇಲ್ಲಿ ಅಂತ ಎಲ್ಲರೂ ಕರೀಬೇಕು ಅಲ್ವಾ? ಇಸ್ರೇಲ್, ಅವರು, ಇವರು, ಭಾರತ, ರಷ್ಯಾ, ಪಾಕಿಸ್ತಾನ ಎಲ್ಲರೂ ಬನ್ನಿ ನನ್ನ ಜೊತೆ ನಿಂತು ಯುದ್ಧ ಮಾಡಿ ಅಂತ ಕರೀಬೇಕು. ಈಗ ಕೌರವ ಮತ್ತು ಪಾಂಡವರ ಯುದ್ಧದಲ್ಲಿ ಏನಾಯಿತು? ಪಾಂಡವರು ಏನ್ ಮಾಡಿದ್ರು? ನಮಗೆ ಬರೀ 5 ಜನ ನಿಂತ್ಕೊಂಡು ಯುದ್ಧ ಮಾಡಿದ್ರ? ದುರ್ಯೋಧನ ಸೇನೆ ಮುಂದೆ ನಾವು 5 ಜನ ನಿಂತ್ಕೊಂಡು ಯುದ್ಧ ಮಾಡಿದ್ರು ಹೋದ್ರ? ಇಲ್ಲ. ಅವ್ರೇನ್ ಹೇಳಿದ್ರು? ನೀವು ಬನ್ನಿ ಅಂತ ಎಲ್ಲ ರಾಜರನ್ನ ಕರೀತಾರೆ. ಕರೆದಾಗ ಏನ್ ಹೇಳ್ತಾರೆ? ಸುಮ್ಮನೆ ಬರ್ತಾರಲ್ಲ ಯುದ್ಧಕ್ಕೆ. ಕರೆದಾಗ ಏನ್ ಹೇಳ್ಬೇಕು? ನೋಡಿ, ನಾವು ಯುದ್ಧ ಮಾಡ್ತಾ ಇದ್ದೇವೆ, ಅವರನ್ನ ನಾವು ಸೋಲಿಸಿದರೆ ನಾವು ಗೆದ್ರೆ
ನಿಮಗೆ ಲಾಭ ಇದೆ ಅಂತ ಹೇಳಿ ಅವರನ್ನು ಒಲಿಸಿಕೊಡಬೇಕು ಅಲ್ವಾ. ಇದಕ್ಕೇನು ಹೇಳ್ತಾರೆ? ಸಂಶಯ. ಹಾಗಾಗಿ ಚಿರಂಜೀವಿ ಏನ್ ಹೇಳ್ತಾನೆ? ಸಂಶಯ ಮಾಡಬೇಕು. ನಾವು ಯಾರಾದ್ರೂ ಫ್ರೆಂಡ್ಶಿಪ್ ಮಾಡಬೇಕು. ನಾವು ಕಾಯಿಗಳು ರಾತ್ರಿ ಕಣ್ಕಾಣವನ್ನು ಯಾರಾದ್ರೂ ಮತ್ತೊಬ್ಬರು ಹುಡುಕಿಕೊಳ್ಬೇಕು, ಅವರನ್ನು ನಾವು ಕಾಲೇಜಿಗೆ ನಿಲ್ಲಿಸಬೇಕು, ಅವ್ರ ಜೊತೆ ನಾವು ಸೇರಿಕೊಂಡು ದುರ್ಗಗಳನ್ನು ಓಡಿಸಬೇಕು. ಸೊ ಹೀಗೆ ಮಾಡಿದ ಉಪಾಯ ನಮಗೆ ಲಾಭ ಇದೆ, ನಮಗೆ ಗೆಲುವಿದೆ ಅಂತ ಹೇಳ್ತಾರೆ. ಇದಾಗಿ ಕೊನೆಗೆ ಬರುವುದು ಸ್ಥಿರಜೀವಿ. ಚಿರಂಜೀವಿ ಅಲ್ಲ, ಕೊನೆಗೆ ಬರುವುದು ಯಾರು? ಸ್ಥಿರಜೀವಿ. ಸ್ಥಿರಜೀವಿ ಅಂತ ಹೇಳ್ತಾರೆ ನಾವು ದ್ವೈತಿ ಭಾವ ಮಾಡಬೇಕು, ಅಂದ್ರೆ ನಾವು ಮೋಸ ಮಾಡಬೇಕು. ದ್ವೈತಿ ಭಾವ ಅಂದ್ರೆ ತುಂಬಾ ಸರಳವಾದ ಅರ್ಥ ಏನು? ಮೋಸ ಮಾಡಬೇಕು. ಯಾಕೆ? ಅವರು ನಮಗೆ ಮೋಸ ಮಾಡ್ತಾ ಇರ್ತಾರೆ. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಒಂದು ಮುಳ್ಳು ಚುಚ್ಚಿಕೊಂಡ್ರೆ ನಾವು ಅದಕ್ಕೆ ಏನ್ ಮಾಡ್ತೇವೆ? ಇನ್ನೊಂದು ಪಿನ್ನು ಮುಳ್ಳು ತೆಗೆದು ಅದರಿಂದ ತೆಗಿತೇವೆ ಅಲ್ವಾ. ನಾವು ಇಟ್ಟು ಬೆಣ್ಣೆ ಹಚ್ಚಿದ್ರೆ ಕೂಡ ಮುಳ್ಳು ಚುಚ್ಚಿದೆ ಬೆಣ್ಣೆ ಹಚ್ಚಿದ ತೆಗಿತೇವೆ ಮುಳ್ಳು ಬರ್ತದೆ? ಇಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಹಾಗೆ ಒಬ್ಬ ಕತ್ತೆ ಹಿಡ್ಕೊಂಡು ಬಂದ್ರೆ ನಾವು ಯಾವ್ದಾದ್ರು ಬೇರೆ ಅವ್ರು ಯಾವ್ದು ಸಣ್ಣ ಒಂದು ದಂಡೆ ದೊಡ್ಡ ಹಿಡ್ಕೊಂಡ್ರೆ ಏನಾಗ್ತದೆ? ಅವ್ರು ಒಂದೇ ಎಸೆತಕ್ಕೆ ಕತ್ತಿಯಿಂದ ಅದನ್ನೇ ಮಾಡಬೇಕು. ಕರೆಕ್ಟಾ? ಈಗ ಯಾರೋ ಬಾಂಬ್ ಹಿಡ್ಕೊಂಡು ಹೋಗ್ಬೇಕಂದ್ರೆ ನಾವು ಕತ್ತಿ ಹಿಡ್ಕೊಂಡು ಹೋಗುದಾ? ಅಲ್ಲ, ನಾವು ಬಾಂಬೆ ಹಿಡಿಬೇಕು ಅಲ್ವಾ. ಅವ್ರು ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡಬೇಕು. ಇದಕ್ಕೇನ್ ಹೇಳ್ತಾರೆ? ದ್ವೈತಿ ಭಾವ. ಮೋಸ ಮಾಡಬೇಕು. ಹಾಗಾದ್ರೆ ಇದು ಮೋಸ ಅಲ್ಲ. ಯಾಕೆ ಮೋಸ ಶುರು ಮಾಡಿದ್ರು? ಅವರು ಶುರು ಮಾಡಿದ್ರು. ಈಗ ಯಾರೋ ನಿಮಗೆ ಹೋದ್ರೆ ನೀವೇ ಮಾಡ್ತೀರಿ. ಒಂದು ಕೆನೆ ಹೋದ್ರೆ 20 ಕೆನೆ ತೋರಿಸ್ತೀರಾ? 20 ಹೊಡಿತೀರಾ? ಇಲ್ಲ. ಏನ್ ಮಾಡ್ತೀರಿ? ಅವನು ಕಪಾಳ ಕೊಟ್ಟು ನಾವು 2 ಪೆಟ್ಟು ಅವರೇ ಕೊಡ್ತೇವೆ ಅಲ್ವಾ. ಹಾಗಾದ್ರೆ ಪೆಟ್ಟು ಕೊಟ್ಟವ್ರು ಯಾರು? ಶುರು ಮಾಡಿದ್ರು ಯಾರು? ಅವರು. ನಾವಾಗಿ ಹೋಗಿ ಕೊಡುವುದಲ್ಲ. ಹಾಗಾಗಿ ಮೋಸ ಮಾಡೋದು ಕೂಡ ಮೋಸ. ಯಾಕೆ? ಅವರು ಕೊಡುವುದಕ್ಕೆ ನಾವು ವಾಪಸ್ ಕೊಡ್ತೇವೆ. ಕರೆಕ್ಟಾ? ಸೊ ಹೀಗಾಗಿ ದ್ವೈತಿ ಭಾವ ಅಂತ ಹೇಳಿದ್ರೆ ಅವರು ಏನು ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವು ಪ್ರತಿತಂತ್ರ ಮಾಡಬೇಕು. ಮೋಸವಾದ ಮೋಸ, ಯುದ್ಧವಾದ ಯುದ್ಧ, ಅವರ ತಂತ್ರವನ್ನೇ ಮತ್ತೆ ಅವರಿಗೆ ತಿರುಗಿಸಬೇಕು. ಏನು ತಿರುಮಂತ್ರ ಅಂತ ಹೇಳ್ತೀವಲ್ಲ ಹಾಗೆ ಅದನ್ನು ಮಾಡಬೇಕು ಅಂತ ಸ್ಥಿರಜೀವಿ ಹೇಳ್ತಾರೆ. ಹಾಗೆ ಅವನು ಹೇಳಬೇಕಾದ್ರೆ ಇವನು ಕೇಳ್ತಾರೆ, ಯಾರು? ಮೇಘವರ್ಣ. ಮೇಘವರ್ಣ ಯಾರು? ಮೇಘವರ್ಣ ಮೋಡದ ಬಣ್ಣದಲ್ಲಿ ಇರುವುದು. ಮೋಡದ ಬಣ್ಣ ಯಾರು? ಕಾಗೆ. ಕಾಗೆರಾಜ ಅಲ್ವಾ. ಕಾಗೆರಾಜ ಹೇಳ್ತಾರೆ ಹೇಗೆ? ಸ್ವಲ್ಪ ವಿವರಿಸಿದ್ರೆ ಏನು ಗೊತ್ತಾಗ್ತಾ ಇಲ್ಲ. ಮೋಸದಿಂದ ಕೊಲ್ಲಬೇಕು, ಹೇಗೆ ಮಾಡಬೇಕು? ಆವಾಗ ಸ್ಥಿರಜೀವಿ ಹೇಳ್ತಾರೆ ಕಥೆ ಹೇಳ್ತಾರೆ. ಈ ಕಥೆಯನ್ನೇ ಕೇಳಿದ್ರೆ ಇದು ಹೇಗೆ ಗೊತ್ತಾಗ್ತದೆ? ಒಂದು ಊರಿನಲ್ಲಿ ಅಥವಾ ಒಂದು ಕಾಡಿನಲ್ಲಿ ಒಂದು ಮೊಲ ಇತ್ತು ಅಥವಾ ಒಂದು ಗುಬ್ಬಿ ಇತ್ತು. ಆ ಗುಬ್ಬಿ ಒಂದು ಕೊಠರೆಯಲ್ಲಿ, ಒಂದು ಮರದ ಕೊಠರೆಯಲ್ಲಿ ವಾಸವಾಗಿತ್ತು. ಅದು ಅಲ್ಲಿಂದ ಎಲ್ಲಿಗೆ ಹೋಯಿತು? ಬೇರೆ ಕಡೆ. ಅದು ಬೇರೆ ಕಡೆ ಹೋದಾಗ ಏನಾಯಿತು? ಸುಮಾರು ಜನ ಬರಲೇ ಇಲ್ಲ. ಅದೇನೋ ಆಹಾರ ಹೋಗಿದೆ ಉದ್ದಕ್ಕೆ. ಅದು ಆಮೇಲೆ ಹೋಗಿರ್ಬೇಕಾದ್ರೆ ಒಂದು ಮೊಲ ಬಂತು. ಆ ಮೊಲ ಬಂದು ಏನ್ ಮಾಡಿದ್ರು? ಆ ಮೊಲದ ಮರದ ಕೊಠರೆಯಲ್ಲಿ ಅದು ಕುತ್ಕೊಂಡಿತ್ತು. ಗುಬ್ಬಿಯ ಕೊಠರೆಯಲ್ಲಿ ಒಂದು ಮೊಲ ಹೋಗಿ ಕುತ್ಕೊಂಡಿತ್ತು. ಇದು ನನಗೆ ಒಳ್ಳೆ ಚೆನ್ನಾಗಿದೆ, ಮರ, ಈ ಕೊಠರೆ ಚೆನ್ನಾಗಿದೆ, ನನಗೆ ತುಂಬಾ ಸುರಕ್ಷತೆ ಇದೆ ಅಂತ ಅಲ್ಲಿ ಹೋಗಿ ಕುತ್ಕೊಂಡಿತ್ತು. ಆಮೇಲೆ ಸುಮಾರು ದಿನಗಳಾದ ಗುಬ್ಬಿ ಬಂದು ವಾಪಸ್. ಹಕ್ಕಿಗಳೆಲ್ಲ ಅವರ ಮನೆಗೆ ವಾಪಸ್ ಕೊಡ್ತಾರೆ. ಹಾಗೆ ಮತ್ತೆ ಅದು ವಾಪಸ್ ಮನೆಗೆ ಬಂತು. ಮನೆಗೆ ಬಂದಾಗ ಏನಾಗಿದೆ? ಇಲ್ಲಿ ಮನೆ ಇಲ್ಲ. ಎಷ್ಟೋ ಸಲ ಹಾಗೆ ಆಗ್ತದಲ್ಲ, ನಾವು ಎಲ್ಲಿಗೆ ಹೋಗಿರ್ತೇವೆ, ವಾಪಸ್ ಬಂದಾಗ ನಮ್ಮ ಜಾಗ ಇರುವುದಿಲ್ಲ ಅಥವಾ ನಮ್ಮ ಮನೆ ಇರುವುದಿಲ್ಲ. ಯಾರೋ ಬಂದವರು ಆಕ್ರಮಣ ಮಾಡಿರ್ತಾರೆ. ಹಾಗೆ ಮೊಲ ಆಕ್ರಮಣ ಮಾಡಿದೆ. ಅದು ಮೊಲದ ಜೊತೆ ಜಗಳ ಆಡಿದೆ. ಮೊಲವು ಕೂಡ ಜಗಳ ಆಡಿದೆ. ಇಲ್ಲ ನಾನು ಬಂದಾಗ ಯಾರು ನನ್ನ ಜಾಗ ಅಂತ ಹೇಳ್ತಾರೆ. ಕಾಡಿನ ನೀತಿ ಇರುವುದು ಹೇಗೆ? ಯಾರು ಯಾರು ಹಿಡಿದುಕೊಳ್ತಾರೋ ಅದು ಅವರೇ. ಇದು ಕಾಡಿನ ನೀತಿ ಅಲ್ವಾ. ಈಗ ಕಾಡಿನಲ್ಲಿ ಯಾರು ಶಾಸನ ಬರೀತಾರ ಅಥವಾ ಕೋರ್ಟ್ ಉಂಟಲ್ಲಿ, ಅಲ್ಲಿ ಪೊಲೀಸ್ ಇದ್ದಾರ, ಕಂಪ್ಲೇಂಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉಂಟಾ? ಇಲ್ಲ. ಯಾರು ಯಾರು ಹಿಡಿದುಕೊಳ್ತಾರೋ ಅದು ಅವರದೇ. ಇದು ಕಾಡಿನ ನೀತಿ ಅಂತ ಹೇಳಿ ಮೊಲ ಹೇಳಿದ್ರು. ಹೀಗೆ ಇಬ್ರು ಜಗಳ ಆಡಿ ಇದಕ್ಕೆ ಯಾರಾದ್ರೂ ಮೂರನೇ ಹತ್ರ ಹೋಗ್ಬೇಕು. ಎಷ್ಟೋ ಸಲ ನಾವು ಇಬ್ರು ಜಗಳ ಪರಿಹಾರ ಸಿಗುವುದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಮೂರನೇ ಹತ್ರ ಹೋಗ್ಬೇಕು. ಈಗ ಇಬ್ರು ಜಗಳ ಆಡಬೇಕಾದ್ರೆ ಅವ್ರು ಜಗಳ ಎಷ್ಟು ವರ್ಷ ಜಗಳ ಆಡಿದ್ರೆ ಪರಿಹಾರ ಆಗುದಿಲ್ಲ. ಎಲ್ಲಿಗೆ ಹೋಗ್ತಾರೆ ಅವರು? ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ ಅಲ್ವಾ. ಕೋರ್ಟ್ ಯಾರು? ಜಡ್ಜ್. ಈಸ್ ದ ಥರ್ಡ್ ಪರ್ಸನ್. ಅವರು ಮೂರನೇ ವ್ಯಕ್ತಿ. ಅವರಿಗೆ ಈ ಜಾಗದ ಬಗ್ಗೆ ಏನು ಸಂಬಂಧ ಇಲ್ಲ, ಈ ವ್ಯಕ್ತಿಗಳ ಬಗ್ಗೆ ಸಂಬಂಧ ಇಲ್ಲ. ಅವರು ಇಬ್ಬರಿಗಿಂತ ಸಮಾನ ಬಲದಲ್ಲಿ ನಿಂತು ಅವರು ನ್ಯಾಯವನ್ನು ಕೊಡ್ತಾರೆ. ಹಾಗೆ ನಮ್ಮ ಇಬ್ಬರ ಜಗಳಕ್ಕೆ ಯಾರಾದ್ರೂ ಮೂರನೆಯವರು, ನಮ್ಮ ಇಬ್ಬರಿಗೂ ಸಂಬಂಧ ಪಡದೇ ಇರುವವರು ಯಾರಾದ್ರೂ ಇದ್ರೆ ಅವರನ್ನು ಹೋಗಿ ನ್ಯಾಯ ಕೇಳುವ ಅಂತ ಹೇಳಿ ಇಬ್ರು ಡಿಸೈಡ್ ಮಾಡಿಕೊಂಡು ಹೋಗ್ತಾರೆ.
ಎಲ್ಲಿ ಹೋಗ್ತವೆ? ಒಂದು ಬೆಕ್ಕಿನ ಹತ್ರ ಹೋಗ್ತವೆ. ಈ ಬೆಕ್ಕು ರಾಜ ಏನ್ ಮಾಡಿದ್ದಾರೆ? ಪಾಂಚಾಲ ಸನ್ಯಾಸಿಗಳು ಅವರು ಒಂದು ಕಡೆ ಸುಮ್ಮನೆ ಕೂತಿದ್ರು. ಇವತ್ತು ಏನು ಸಿಗ್ತದೆ ಅಂತ ಯೋಚನೆ ಮಾಡ್ತಾ ಕೂತಿದ್ರು. ಆವಾಗ ಜಗಳ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಣಿಸ್ತು. ಈ ಬೆಕ್ಕಿನ ವಿಷಯ ಗೊತ್ತಾಯ್ತು. ಇವರಿಬ್ಬರ ಮಧ್ಯದಲ್ಲಿ ಏನೋ ಭಿನ್ನಾಭಿಪ್ರಾಯ ಗೊತ್ತಾಯ್ತು. ಅದೇನ್ ಮಾಡಿದ್ರು? ತಕ್ಷಣ ಒಂದು ಉಪಾಯ ಮಾಡಿದ್ರು. ಅದು ಒಂದು ತುಳಸಿ ಮನೆ ಹಾಕೊಂಡು ಒಂದು ದಂಡ ಕಮಂಡ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಮಂತ್ರ ಹೇಳಿಕೆ ಶುರು ಮಾಡಿದ್ರು. ಓ ಸ್ವಹ ಅಂತ ಹೇಳಿಕೆ ಶುರು ಮಾಡಿದ್ರು. ಆವಾಗ ಇವರಿಗೂ ಕೂಡ ನಂಬಿಕೆ ಬಂತು. ಇದು ಯಾವ್ದಾದ್ರು ಸನ್ಯಾಸಿಗಳಿರಬೇಕು, ಅವರು ನಾಮ ಹಾಕೊಂಡಿದ್ದಾರೆ, ಆಮೇಲೆ ಜಪಮಾಲೆ ಹಾಕೊಂಡಿದ್ದಾರೆ, ಆಮೇಲೆ ಮಡಿಯಲ್ಲಿ ಲೆಕ್ಕ ಮಾಡ್ತಾ ಇದ್ದಾರೆ, ಶ್ಲೋಕವನ್ನು ಹೇಳ್ತಾ ಇದ್ದಾರೆ, ಮಂತ್ರವನ್ನು ಹೇಳ್ತಾ ಇದ್ದಾರೆ, ಯಾರು ದೊಡ್ಡ ಸನ್ಯಾಸಿಗಳಿರ್ಬೇಕು ಅಂತ ಇವರು ಕೂಡ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಹತ್ರಕ್ಕೆ ಬಂದರು. ಇವರ ಹತ್ರ ಹೋಗಿ ನಾವು ಒಂದು ಸಮಸ್ಯೆ ಹೇಳೋಣ. ಅವಾಗ ಇದು ಹೇಳಿದ್ರು, ಮೊಲ ಹೇಳಿದ್ರು, ಸಮಸ್ಯೆ ಹೇಳುವ ಆದ್ರೆ ದೂರದಲ್ಲಿ ನಿಂತ್ಕೊಂಡು ಹೇಳುವ. ಯಾಕೆ? ಈ ಬೆಕ್ಕುಗಳನ್ನು ಹೇಳಿಕೆ ಬರುವುದಿಲ್ಲ. ಯಾವ ಬೆಕ್ಕು ಅಂತಲ್ಲ, ಯಾವುದೇ ಪಶು ಪಕ್ಷಿಯಲ್ಲೂ ಅಷ್ಟೇ ಅವರ ಒಳಗಿನ ಪ್ರವೃತ್ತಿ ಇದೆಯಲ್ಲ, ಒಳಗಿನ ಮೂಲ ಪ್ರವೃತ್ತಿಯನ್ನು ಹೇಳಿಕೆ ಬರುವುದಿಲ್ಲ. ಯಾವ ಸಂದರ್ಭಗಳಲ್ಲಿ ಹೊರಗಬಹುದು ಅಲ್ವಾ? ಈಗ ಒಂದು ಹಾವು ಅದು ಜಪ ಮಾಡ್ತಾ ಇಟ್ಕೊಳ್ಳುವ, ಅದ್ರ ಮುಂದೆ ಒಂದು ಕಪ್ಪೆ ಬಂದ್ರೆ ಜಪ ಅಲ್ವಾ, ಕಪ್ಪೆ ಹಾಗೆ ಈ ಪ್ರಾಣಿಗಳನ್ನು ಹೇಳಿಕೆ ಸಾಧ್ಯವಿಲ್ಲ. ನಾವು ದೂರದಲ್ಲಿ ನಿಂತ್ಕೊಂಡು ನಮ್ಮ ದೂರ ಹೇಳುವ ಅಂತ ಹೇಳ್ತೀವಿ. ಇದು ಅದಕ್ಕೆ ಗೊತ್ತಾಯ್ತು ಬೆಕ್ಕಿಗೆ. ಬೆಕ್ಕು ಹೇಳಿತು, ನೋಡಿ ನಾವು ತುಂಬಾ ವರ್ಷದಿಂದ ಈ ತರ ಜಪ ಅನುಷ್ಠಾನ ಮಾಡ್ತಾ ಇದ್ದೇವೆ, ಸುಮಾರು ವರ್ಷಗಳಿಂದ ಮಂತ್ರಗಳನ್ನು ಹೇಳ್ತಾ ಇದ್ದೇವೆ, ನಮಗೆ ಮೋಕ್ಷ ಹೊಂದಬೇಕಾಗಿರೋ ಮತ್ತೆ ಯಾವುದೂ ಬೇಡ, ನಾವು ಸುಮಾರು ವರ್ಷದಿಂದ ಉಪವಾಸ ಮಾಡ್ತಾ ಇದ್ದೇವೆ, ನಾವು ಈಗ ಪ್ರಾಣಿ ಪಕ್ಷಿಗಳನ್ನು ಬಿಟ್ಟಿದ್ದೇವೆ, ನಾವು ಬರೀ ಹುಲ್ಲು ಹಣ್ಣು ತಿನ್ಕೊಂಡು ಬರ್ತಾ ಇದ್ದೇವೆ, ನಾವು ಹಿಂಸಾಚಾರವನ್ನು ಬಿಟ್ಟೇ ಬಿಟ್ಟಿದ್ದೇವೆ ಅಂತೆಲ್ಲ ದೊಡ್ಡವು ಭಾಷಣ ಮಾಡಿದ್ರು. ಆಮೇಲೆ ನನಗೆ ಸುಮಾರು ವರ್ಷ ಆಯ್ತು, ತುಂಬಾ ವೃದ್ಧಾಪ್ಯ ಬಂದಿದೆ, ನನಗೆ ಕಿವಿಗೆ ಸರಿಯಾಗಿ ಹೇಳುವುದಿಲ್ಲ, ಸ್ವಲ್ಪ ಹತ್ರ ಬಂದು ಹೇಳಿ, ಹೇಳಿದ್ರೆ ಏನ್ ಪ್ರಯೋಜನ, ಹತ್ರ ಬಂದು ಹೇಳಿ ಅಂತ ಹೇಳಿ. ಈ ಮೊಲ ಮತ್ತೆ ಗುಬ್ಬಚ್ಚಿ ಒಂದೊಂದೇ ಹೆಜ್ಜೆ ಹತ್ರ ಬಂದು ಕೊನೆಗೆ ತುಂಬಾ ಹತ್ರ ಬಂದು ಅವುಗಳ ದೂರಗಳನ್ನು ಹೇಳಿಕೆ ಶುರು ಮಾಡಿದ್ರು. ಇದು ತುಂಬಾ ಗಂಭೀರವಾಗಿ ಕೇಳ್ತಾ ಇತ್ತು. ನೀವೇ ಹೇಳ್ತೀರಿ, ನೀವೇ ಹೇಳ್ತೀರಿ ಅಂತ ಇಬ್ಬರು ದೂರನ್ನು ಕೇಳ್ತಾ ಇತ್ತು. ಕೇಳ್ತಾ 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 ಅವರಿಗೆ ನಂಬಿಕೆ ಬಂದಿದೆ ಅಂತ ಆಗುವಾಗ ಒಬ್ಬರನ್ನ ಬಾಯಿಯಲ್ಲಿ ಇನ್ನೊಬ್ಬರನ್ನ ಕೈಯಲ್ಲಿ ಹಿಡಿದು ಒಬ್ಬರನ್ನ ಹಿಡಿದ್ರೆ ಏನಾಗ್ತದೆ? ಇನ್ನೊಬ್ಬರು ಅಲ್ವಾ? ಎರಡು ಮಂತ್ರ ಬಂದಿದೆ, ಎರಡನ್ನು ಹಿಡಿಬೇಕು. ಒಬ್ಬರನ್ನ ಬಾಯಿಯಲ್ಲಿ ಹಿಡಿದು ಮೊಲವನ್ನು ಎರಡು ಕೈಯಲ್ಲಿ ಹಿಡಿದು ಇಬ್ಬರನ್ನು ಕೂಡ ಬಂದು ಕೊನೆಗೆ ಒಳ್ಳೆ ಮಧ್ಯಾಹ್ನ ಊಟ, 5 ಸ್ಟಾರ್ ಹೋಟೆಲ್ ಊಟ ಮಾಡಿದ್ರು ಮಧ್ಯಾಹ್ನ. ಹೀಗೆ ನಾವು ಏನ್ ಮಾಡ್ಬೇಕು? ಮೋಸ ಮಾಡ್ಬೇಕು. ಮೋಸ ಮಾಡಿದ್ರೆ ಮಾತ್ರ ನಮಗೆ ಇದರಲ್ಲಿ ಬದುಕುಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ನಾಶವಾಗಿ ಹೋಗ್ತೇವೆ ಅಂತ ಹೇಳಿ ಈ ಸ್ಥಿರತೆಯಲ್ಲಿ ಹೇಳಿತು. ಆವಾಗ ಎಲ್ಲ ಬೇರೆಯವರು ಮತ್ತೆ ಕೇಳ್ತಾರೆ, ಅಲ್ಲ ಇದು ಸ್ವಲ್ಪ ಇನ್ನೂ ಏನಾದರೂ ವಿವರಿಸಿ, ಇದನ್ನ ಯಾವ ರೀತಿ ನಾವು ಮೋಸ ಮಾಡಬಹುದು ಹೇಳಿ. ಆವಾಗ ಮತ್ತೆ ಸ್ಥಿರತೆಗೆ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ನಿಮ್ಗೆ ಗೊತ್ತಿರಬಹುದು, ಎರಡು ಬೆಕ್ಕುಗಳು ಅವರಿಗೆ ಬೆಣ್ಣೆ ಸಿಕ್ಕಿದೆ. ಅವಾಗ ಏನಾಗ್ತದೆ? ಕೊನೆಗೆ ಬೆಣ್ಣಿಗಾಗಿ ಜಗಳ ಅಲ್ವಾ? ಜಗಳ ಮಾಡ್ಕೊಂಡು ಎಲ್ಲಿ ಬರ್ತದೆ? ಕೋತಿ ಹತ್ರ ಬರ್ತದೆ. ಕೋತಿ ಏನ್ ಮಾಡ್ತದೆ? ಒಂದು ತಕ್ಕಡೆ ಹಿಡ್ಕೊಂಡು ಬರ್ತದೆ. ತುಂಬಾ ನ್ಯಾಯ ಹೇಳುವ ಹಾಗೆ ಈ ಮೋಸ ಮಾಡುವ ಏನ್ ಮಾಡಬೇಕು? ವಿಶ್ವಾಸ ತಗೊಳ್ಬೇಕು, ವಿಶ್ವಾಸ ಗಳಿಸಬೇಕು ಅಲ್ವಾ? ಅವರೇ ಕನ್ನಡ ಹಾಗಾಗಿ ಯಾರು ಮೋಸ ಮಾಡುವುದು ಹೇಗಿರ್ಬೇಕು? ತುಂಬಾ ಬುದ್ಧಿವಂತರಾಗಿರ್ಬೇಕು, ತುಂಬಾ ಪ್ರಾಮಾಣಿಕ ಹಾಗೆ ಇರಬೇಕು, ಸಜ್ಜನ ಹಾಗೆ ಇರಬೇಕು, ಅವರ ವಿಶ್ವಾಸ ತಗೊಳ್ಬೇಕು. ಅದಕ್ಕೆ ಏನಿದೆ ಕೋತಿ ಹಾಗೆ ಸುಮ್ಮನೆ ಪಾಲ್ಗೊಳ್ಳಬೇಕಾಗಿ ಗೊತ್ತಿಲ್ಲ, ಇದಕ್ಕೆ ತಕ್ಕಡಿ ಬೇಕು ಅಂತ ಹೇಳಿದ್ರೆ ಆವಾಗ ನಂಬಿಕೆ ಬರ್ತದೆ. ಇವರು ಬಹಳ ಶಿಸ್ತುಬದ್ಧವಾಗಿ ಅದನ್ನು ಡಿವೈಡ್ ಮಾಡ್ತಾರೆ. ಹಾಗೆ ಒಂದು ತಕ್ಕಡಿ ತಗೊಂಡ್ಬರ್ತದೆ. ತಕ್ಕಡಿ ತಗೊಂಡು ಏನ್ ಮಾಡ್ತದೆ? ಬೆಣ್ಣೆಯಲ್ಲಿ 2 ಪಾಲು ಮಾಡ್ತದೆ. 2 ಪಾಲು ಮಾಡುವಾಗ ಏನ್ ಮಾಡ್ತದೆ? ಒಂದು ಪಾಲು ಸಣ್ಣದು, ಒಂದು ಪಾಲು ದೊಡ್ಡದು ಅಲ್ವಾ? ಬೇಕು ಅಂತ ಅಥವಾ ಸುಮ್ಮನೆ ಹಾಗೆ ಮಾಡಿದ್ದಾರೆ. ಬೇಕು ಅಂತ ಒಂದು ಪಾಲು ದೊಡ್ಡದು, ಒಂದು ಪಾಲು ಸಣ್ಣದು. ಆವಾಗ ತಕ್ಕಡಿ ಏನಾಗಬೇಕು? ಸಣ್ಣ ಪಾಲು ಕೆಳಗೆ ಬರ್ತದೆ ಅಲ್ವಾ? ಅದು ಮೇಲೆ ಬರ್ತದ, ದೊಡ್ಡ ಪಾಲು ಕೆಳಗೆ ಬರ್ತದೆ. ಆವಾಗ ಏನಾಗ್ತದೆ? ಸರಿಯಾಗಿಲ್ಲ, ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿದ್ರೆಲ್ಲ ಅದು ಒಂದು ಸಣ್ಣ ತುಂಡು ತೆಗೆದು ಬಾಯಿಗೆ ಹಾಕುವುದು. ಬಾಯಿಗೆ ಹಾಕುವಾಗ ಅದು ಏನ್ ಮಾಡ್ತದೆ? ಸಣ್ಣ ತುಂಡು ಸ್ವಲ್ಪ ಜಾಸ್ತಿ ತೆಗಿತದೆ. ಆವಾಗ ಇದೇನಾಗ್ತದೆ? ಮೇಲ್ಗಡೆ ಇರುವುದು ಇದು ಕೆಳಗೆ ಬರ್ತದೆ, ಅದು ಮೇಲೆ
ಬಟ್ಟೆ ಹೋಯ್ತು. ಈ ಬೆಕ್ಕಳಿಗೆ ಏನಾದ್ರು ಸಿಕ್ಕಿತ? ಇಲ್ಲ. ಹಾಗೆ ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ, ನಾವು ನಮ್ಮ ಕೆಲಸ ಸಾಧಿಸಬೇಕಾದ್ರೆ ಮೋಸ ಮಾಡಬೇಕು. ಇಲ್ಲಿ ತಪ್ಪು ಯಾರು? ಕೋಟಿಂದ ಬೆಕ್ಕುಗಳಲ್ಲ, ಬೆಕ್ಕಿನದು ತಪ್ಪು. ಯಾಕೆ? ಕೋಟಿ ಹತ್ರ ಬಂದದೇ ತಪ್ಪು ಅಲ್ವಾ? ಕೋಟಿ ಹತ್ರ ಬಂದದೇ ಕೋಟಿ ಮೋಸ ಮಾಡಿದ್ರು. ಕೋಟಿಯಾಗಿ ಅವರಿಗೆ ಹೋಗಿಲ್ಲ, ನಾನು ನಿಮಗೆ ಸಹಾಯ ಮಾಡಬೇಕಂತ ಕೋಟಿ ಹೋಗಿಲ್ಲ, ಕೋಟಿ ಹತ್ರ ಬಂದದ್ದು ಅಲ್ವಾ? ಹಾಗಾಗಿ ನಮಗೆ ಅವಕಾಶ ಸಿಕ್ಕಿದಾಗ ಮೋಸ ಮಾಡಬೇಕು ಅಂತ ಹೇಳಿ ಸ್ಥಿರ ಜೀವಿ ಮತ್ತೆ ಹೇಳ್ತಾರೆ. ಆಮೇಲೆ ಈ ವಂಚನೆ ಮಾಡುವಾಗ ಹೇಗೆ ಮಾಡಬೇಕು? ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಅವನಿಗೆ ಒಂದು ಆಡಬೇಕಾಗಿತ್ತು. ಈ ಬ್ರಾಹ್ಮಣ ಹಾಲು ಕುಡಿಲ್ಲ ಜಾಸ್ತಿ, ಹಾಗಾಗಿ ಅವನಿಗೆ ಹಾಲು ಕುಡಿಲಿಕ್ಕೆ ಒಂದು ಆಡಬೇಕಾಗಿತ್ತು. ಅದು ಹೆಂಡತಿ ಒಂದು ಆಡಬೇಕು, ತಗೊಂಡು ಪೇಟೆಯಿಂದ ಅಂತ ಹೇಳಿದ್ರು. ಹಾಗೆ ಪೇಟೆಗೆ ಹೋಗಿ ಸಂತೆ ಹೋಗಿ ಆಡ ಬರ್ತಾ ಇಲ್ಲ, ಒಳ್ಳೆಯದಾಗಿ ಆಡ ಅದನ್ನ ಬೆಲೆ ಮೇಲೆ ಹಾಕೊಂಡು ಹೆಗಲ ಮೇಲೆ ಹಾಕೊಂಡು ಬರ್ತಾ ಇದ್ದಾರೆ ಮನೆಗೆ ಬರ್ತಾ ಇರುವಾಗ 3 ಜನ ಕಳ್ಳರು ಅವರು ನೋಡಿದ್ರು ಇವರನ್ನು ನೋಡಿ ಇವರನ್ನು ಹೇಗಾದ್ರೂ ಮಾಡಿ ವಂಚಿಸಬೇಕು. ನಮ್ಗೆ ಏನ್ ಬೇಕಾಗಿದೆ? ಇವತ್ತು ಮಧ್ಯಾಹ್ನ ಮಟನ್ ಬಿರಿಯಾನಿ ಬೇಕಾಗಿದೆ. ಹಾಗಾಗಿ ನಮಗೆ ಆಡಬೇಕು, ಆಡನ್ನು ಕರ್ಕೊಂಡು ಬರ್ಬೇಕು ಅಂತ ಹೇಳಿ 3 ಜನ ಪ್ಲಾನ್ ಮಾಡಿ ಒಂದೇ ಸತಿ ಹಾಕ್ತಾರೆ ಬ್ರಾಹ್ಮಣ ಮೇಲೆ. ಇಲ್ಲ, ಅವನು ಶಾಪ ಕೊಟ್ಬಿಟ್ರೆ ಕಷ್ಟ ಅಲ್ವಾ? ಯಾವುದೋ ಮಂತ್ರ ಹೇಳಿ ಶಾಪ ಕೊಟ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅವರೇ ಮಾಡಿದ್ರು, ಉಪಾಯವಾಗಿ ಅವರ ಆಡನ್ನು ನೋಡಬೇಕು. ಮೊದಲನೇ ಕಳ್ಳ ಇವ್ನು ಹೋಗ್ತಾ ಇದ್ದಾರೆ ಮನೆಗೆ, ಕಾಲಿನ ದಾರಿಯಲ್ಲಿ ಹೋಗ್ತಾ ಇರುವಾಗ ಮೊದಲನೇ ಕಳ್ಳ ಬಂದ. ಕಳ್ಳನಾಗಿ ಬರ್ತಾನ? ಇಲ್ಲ, ಒಳ್ಳೆ ಸಜ್ಜನ ಹಾಗೆ ಬರ್ತಾನೆ. ಅದೇ ಕಳ್ಳನ ಲಕ್ಷಣ. ಕಳ್ಳನ ಹಾಗೆ ಮಾಡಿಕೊಂಡು ಕಳ್ಳ ಒಳ್ಳೆ ಸಜ್ಜನ ಹಾಗೆ ಬಂದು ಏನ್ ಹೇಳಿದ? ಸ್ವಾಮಿ, ನಾನು ಹೇಳಬೇಕು ಬೇಜಾರು ಮಾಡಬೇಡಿ, ಅದ್ರ ಒಂದು ವಿಷಯ ಹೇಳಬೇಕು. ಏನು? ಅಲ್ಲ, ನೀವು ಬ್ರಾಹ್ಮಣರಲ್ಲ? ಹೌದು. ಜನಿವಾರ ಹಾಕಿದ್ರಿ, ಜಪ ಮಾಡಿದ್ರಿ, ನಾಮ ಹಾಕಿದ್ರಿ, ಎಲ್ಲ ಗೊತ್ತಲ್ಲ, ಅನುಷ್ಠಾನ ಎಲ್ಲ ಮಾಡ್ತಿರಲ್ಲ? ಹೌದು. ಮತ್ತೆ ನಾಯಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಗೆ ಬುದ್ಧಿ ಉಂಟಾ? ನಾಯಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಾಯಿಯನ್ನು ನೋಡುವಾಗ ನೀವು ಬ್ರಾಹ್ಮಣರು, ನೀವು ಬರ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಏನ್ ಸಮಸ್ಯೆ ಇದೆ? ಬುದ್ಧಿ ಉಂಟಾ ಇಲ್ಲ ನಿಮಗೆ ಅಂತ ಕೇಳಿದ್ರೆ ಈ ಬ್ರಾಹ್ಮಣ ಬೈಗ, ನಿನಗೆ ಬುದ್ಧಿ ಉಂಟಾ ಇಲ್ಲ? ಇದು ಕುರಿ ಅಂತ ನಿಮಗೆ ಗೊತ್ತಾಗ್ತದೆ ಇಲ್ಲ? ಕುರಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಕುರಿಯಲ್ಲಿ ಆಡುವ ಸರಿ, ಆಡನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ನೀನು ನಾಯಿ ಅಂತ ಹೇಳ್ತಾ ಇದ್ದೀವಿ, ನಿನಗೆ ಚೂರು ಬುದ್ಧಿ ಇಲ್ಲ ಹೇಳಿ ಅವನನ್ನು ಬೈದು ಓಡಿಸಿ ಏನು ಮತ್ತೆ ಆಡನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಹಾಗೆ ಸ್ವಲ್ಪ ಇನ್ನೊಂದು ಹೋಗಿದ್ದಾರೆ, 1-2 ಕಿಲೋಮೀಟರ್ ಮುಂದೆ ಹೋಗಿದ್ದಾನೆ. ಅವಾಗ ಇನ್ನೊಂದು ಬಂದ, ಅವನು ಸ್ವಲ್ಪ ಬೇರೆ ಬೇರೆ ಡ್ರೆಸ್ ಮಾಡ್ಕೊಂಡಿದ್ದ, ಮೊದಲನೇ ಹಾಗೆ ಡ್ರೆಸ್ ಮಾಡ್ಕೊಂಡು, ಯಾಕೆ ಇಲ್ಲಿ ಅಲ್ವಾ? ಅವನು ಇನ್ನೊಂದು ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡು ಬಂದು ಸ್ವಾಮಿ ಅಂತ ಕಾಲಿಗೆ ಇದು ಬ್ರಾಹ್ಮಣ ಏನಪ್ಪ ಏನಾಯ್ತು? ಅಲ್ಲ, ನನಗೆ ಬಹಳ ಬೇಸರ ಆಗ್ತದೆ. ಯಾಕೆ? ಅಲ್ಲ, ಒಂದು ಸತ್ತ ಭಗವಂತ ನೀವು ಹೀಗೆ ಹೆಗಲಿಗೆ ಹಾಕೊಂಡು ಹೋಗ್ತಾ ಇದ್ದೀರಲ್ಲ, ಯಾರು ಹೇಗೆ ಹೇಳಿ? ಈ ಬ್ರಾಹ್ಮಣಿಗೆ ಸ್ವಲ್ಪ ಡೌಟ್ ಬಂತು. ಅಲ್ಲ, ಇವರಿಗೆ ಕಲಿಸಲಿಲ್ವ, ನನಗೆ ಕಲಿಸಲಿಲ್ವ ಗೊತ್ತಾಗ್ತಾ ಇಲ್ಲ. ಒಬ್ಬ ಹೇಳಿದ್ರೆ ನಾಯಿ ಅಂತ ಹೇಳ್ತಾರೆ, ಇವರು ಹೇಳಿದ್ರೆ ಸತ್ತ ಭಗವಂತ ಹೇಳ್ತಾರೆ. ಸ್ವಾಮಿ, ಸತ್ತ ಭಗವಂತ ಇದು ಯಾರು ನೇರವಾಗಿ 4 ಕಾಲಗಳು ಇದು ಮೇಲೆ ಕೂತದೆ, ಇದಕ್ಕೆ ದುರ್ಬಳವನ್ನು, ಇದಕ್ಕೆ 2 ಕಣ್ಣು ಎಲ್ಲ ಆಡಿನ ಹಾಗೆ ನಿಮ್ ಕಣ್ ಕಾಣ್ತಾ ಇಲ್ಲ. ಸ್ವಾಮಿ, ತಪ್ಪು ಹೇಳಿಬಿಡಿ, ನನಗೆ ಗೊತ್ತಾಗ್ತಾ ಇಲ್ಲ, ಇದು ನನಗೆ ಮಗುವಿನ ಹಾಗೆ ಕಾಣ್ತಾ ಉಂಟು, ಇದು ಸತ್ತ ಮಗುವಿನ ಹಾಗೆ ಕಾಣ್ತಾ ಉಂಟು, ಇದರಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಅವನಿಗೆ ಕೂಡ ಏನೋ ಸಮಾಧಾನ ಹೇಳಿ ಬ್ರಾಹ್ಮಣ ಮತ್ತೆ ಮುಂದೆ. ಆದರೆ ಈಗ ಅವನ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಂಶಯ ಶುರುವಾಯಿತು. ಮೊದಲ ಮನುಷ್ಯ ಕೇಳಿದ್ರೆ ಸಂಶಯ ಬರುವುದಿಲ್ಲ, ಕೋಪ ಬಂತು ಅಲ್ವಾ? ಅವನಿಗೆ ಕಣ್ಕಾಣಿಲ್ಲ ಅಂತ ಬರ್ತಾ ಇಲ್ಲ. ಆದ್ರೆ ಈಗ ಕೋಪ ಕಡಿಮೆ ಆಯಿತು, ಸಂಶಯ ಜಾಸ್ತಿ ಆಯಿತು. ಯಾಕೆ? ಇಬ್ರು ಇದನ್ನ ಬೇರೆ ತರದಲ್ಲಿ ನೋಡಿದಾಗ ಹಾಗೆ ಹಾಗೆ ಕಾಣಿಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಾರೆ, ಮತ್ತೆ 3ನೇ ಅವನು ಇವನನ್ನು ನೋಡಿ ಜೋರು ನಿರ್ಲಕ್ಷ್ಯ ಮಾಡಿ, ಜೋರು ಬಿದ್ದು ನಿರ್ಲಕ್ಷ್ಯ ಮಾಡಿ. ಈ ಬ್ರಾಹ್ಮಣ ಕೇಳಿದ್ರೆ ತಲೆ ಕೆಟ್ಟಿದೆ, ಯಾಕೆ ಆಗ್ತಾ ಇದ್ದೇನೆ ನೀವು? ಅದಕ್ಕೆ ಸ್ವಾಮಿ, ಒಂದು ಕತ್ತೆಯನ್ನು ನಡೆಸ್ಕೊಂಡು ಹೋಗೋದು ನೋಡಿದ್ವಿ ನಾವು, ಅದನ್ನು ಬೆನ್ನ ಮೇಲೆ ಹಾಕಿ ಯಾರು ಹೋಗ್ತಾರ? ಕತ್ತೆ ಇಲ್ಲದೆ ನಡೀಲಿಕ್ಕೆ ನೀವು ಬೇಕಾದ್ರೆ ಕತ್ತೆ ಮೇಲೆ ಕೂತ್ಕೊಂಡು ನೀವು ಹೋಗಿ ಊರಿಗೆ, ಆದ್ರೆ ನೀವು ಕತ್ತೆಯನ್ನೇ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀರಲ್ಲ, ಕಲಿಸಿರುತ್ತೆ ಮತ್ತೆ ನಡೀಲಿಕ್ಕೆ ಮಾಡಿ. ಆವಾಗ ಈ ಬ್ರಾಹ್ಮಣನಿಗೆ ಗ್ಯಾರಂಟಿ ಇದು ಬೇರೆ ಬೇರೆ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಆಡುವಲ್ಲ, ಇದು ಕತ್ತೆಯಲ್ಲ, ಇದು ಬದುಕುವಲ್ಲ, ಇದು ನಾಯಿಯಲ್ಲಿ ಇರುವುದು ಯಾವುದೋ ಪಿಶಾಚಿಯೇ ಇರುವುದು. ಯಾಕೆ ಒಬ್ಬ
ಆಟೋಮೆಟಿಕ್ ಒಂದೊಂದರ ಕ್ಯಾನ್ಸರ್ ಅಂತ ಹೇಳಿ ಇಲ್ಲ ಅದನ್ನು ಏನು ಹಾಕಬೇಕು ಅದನ್ನ ಓಡ್ಲಿಕ್ಕೆ ಶುರು ಮಾಡಿದ್ರು ಮನೆಗೆ. ಈಗ ಮಧ್ಯಾಹ್ನ ಬಿರಿಯಾನಿ ಯಾರು ಯಾರು 3 ಜನ ಕಳ್ಳರು. ಹೀಗೆ ಮೋಸ ಹೇಗೆ ಮಾಡಬೇಕು ಅಂದ್ರೆ ಎದುರಿನವರಿಗೆ ತಾನು ಮೋಸ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಬಾರದು. ಈ ದ್ವೈತಿ ಭಾವ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ಹೋಗಿ ಮೋಸ ಮಾಡೋದಲ್ಲ, ಅವರ ಒಳಗೆ ಸೇರಿಕೊಂಡು ಅವರ ಮನಸ್ಸನ್ನ ಬದಲಾವಣೆ ಮಾಡಿ ಅವರಿಗೆ ನಾನು ಮೋಸ ಹೋಗ್ತಾ ಇದ್ದೇನೆ ಅನ್ನೋದೇ ಗೊತ್ತಾಗದೆ ಅವರಿಗೆ ಮೋಸ ಮಾಡಬೇಕು. ಹೀಗೆ ನಾನು ಮಾಡಿದ್ರೆ ಮಾತ್ರ ನಾನು ಗೆಲ್ತೇನೆ, ಇಲ್ಲದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಥಿರಜೀವಿ ಹೇಳಿದ. ಹೇಳಿ ಆಮೇಲೆ ಹೇಳಿದವನು ಇನ್ನೊಂದು ಸಮಸ್ಯೆ ಇದೆ ನಮಗೆ. ಏನು? ಗೂಬೆಗಳು ಮಹಾ ಬಲಶಾಲಿಗಳು, ಶಕ್ತಿಶಾಲಿಗಳು, ಅವರ ಮೇಲೆ ನಾವು ನೇರವಾಗಿ ನಾವು ಸೋತೇವೆ ಅನ್ನೋದು ಗೊತ್ತಿದೆ. ಆದರೆ ಅವನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೂಡ ನಾವು ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಿದೆ. ಹೇಗೆ ಅಂತ ಕೇಳಿದ ಯಾರು ಬೇಗವರನ್ನ. ಅದಕ್ಕೆ ಹೇಳ್ತಾನೆ ಒಂದು ಕಥೆ ಇದೆ ನೋಡು. ಒಂದು ಹಾವು, ಆ ಹಾವಿನ ಹೆಸರು ಅತಿದರ್ಪ. ಅದು ಹೇಗೆ ಹೇಳಬೇಕ? ಎಕ್ಸ್ಪ್ಲೇನ್ ಮಾಡಬೇಕು ಅವಶ್ಯಕತೆ ಇದೆಯಾ? ಅವರ ಹೆಸರೇನು? ಅತಿದರ್ಪ. ಹೇಗಿರ್ಬೋದು? ನಾವು ದರ್ಪದಿಂದ ಮೆರೆದಾಡ್ತಾ ಇದ್ದೆ ಅಲ್ವಾ? ಯಾರು ಕೇರ್ ಮಾಡ್ತಾ ಇದ್ದಾರೆ? ಯಾಕೆ ಬಾಯಿ ವಿಷಯ ಇದೆ, ಯಾರು ಜೋರು ಮಾಡಿದ್ರೆ ಕಚ್ಚಿಬಿಡ್ತಾ ಇದ್ದಾರೆ, ಅವ್ರನ್ನ ಕೊಂದು ಬಿಡ್ಬೋದು. ಹಾಗೆ ಯಾರಿಗೂ ನಿಲ್ತಾ ಇದ್ದಿಲ್ಲ, ಜೋರಾಗಿ ದರ್ಪದಿಂದ ತಿರುಗಾಡ್ತಾ ಇತ್ತು. ಅಂತಹ ಹಾವು ಒಂದು ಸಲ ಒಂದು ಬಿಲದೊಳಗೆ ಹೋಗ್ಬೇಕಾದ್ರೆ ಅದಕ್ಕೆ ಯಾವುದು ಈ ಇದೇ ಸರಿಕೆ ಅಂತ ಹೇಳ್ತೇವೆ, ಒಂದು ಚೂಪಾದ ಒಂದು ಮುಳ್ಳು ಯಾವುದೋ ಅದರ ದೇಹಕ್ಕೆ ಸಿಕ್ಕಿತು. ಅದು ಸಿಕ್ಕಿದ ಜಾಗದಲ್ಲಿ ಗಾಯ ಆಯಿತು, ಗಾಯ ಆದ ಜಾಗದಲ್ಲಿ ರಕ್ತ ಬಂತು, ರಕ್ತ ಬಂದ ಜಾಗದಲ್ಲಿ ಋಣ ಆಯಿತು. ಅದು ಸುಮಾರು ಜನ ಹೋದರೆ ಅದು ಕೀವಾಯಿತು, ಕೀವಾಗಿ ಅದು ದೊಡ್ಡ ಗಾಯ ಆಗಿ ಕೊನೆಗೆ ಹಾವು ಸತ್ತೇ ಹೋಯ್ತು. ಕೊನೆಗೆ ಆ ಹಾವು ಸತ್ತು ಹೋಯ್ತು. ಸಾಯುವ ಮೊದಲು ಅದು ತುಂಬಾ ದಿನ ಓಡಾಡ್ತಾ ಇತ್ತು. ಹಾಗೆ ಓಡಾಡ್ತಾ ಇರುವಾಗ ಯಾರು ಬಂದ್ರು? ಇರುವೆಗಳು. ಇರುವೆಗಳು ಇರ್ತಾವಲ್ಲ, ಸತ್ತು ಬಿದ್ದ ಎಲ್ಲವೂ ಕೂಡ ಇರುವೆಗಳು ಇರ್ತಾರೆ ಅಲ್ವಾ? ಇರುವೆ ಮತ್ತೆ ಹಾವು ಯಾವ್ದು? ಇರುವೆ ದೊಡ್ಡಲ್ಲ, ಹಾವು ದೊಡ್ಡ? ಹಾವು ತುಂಬಾ ದೊಡ್ಡಲ್ಲ, ಇರುವೆಗಿಂತ ತುಂಬಾ ತುಂಬಾ ದೊಡ್ಡದು. ಹಾಗೆ ಈ ಇರುವೆಗಳು ಗುಂಪು ಬಂದು ಆ ಹಾವನ್ನು ಕಚ್ಚಲಿಕ್ಕೆ ಶುರು ಮಾಡಿದ್ರು. ಹಾವು ಮೊದಲೇ ಅದು ಗಾಯದಲ್ಲಿ ನರಳ್ತಾ ಇದೆ, ನೋವನ್ನು ನರಳ್ತಾ ಇದೆ. ಅದು ಕೆಲವು ಇರುವೆಗಳನ್ನು ಓಡಿಸಿತು, ಕೆಲವು ಇರುವೆಗಳನ್ನು ತಿಂದಿತ್ತು. ಆದ್ರೂ ಕೂಡ ಇರುವೆ ಬಿಡ್ತಾವ? ಇದು ಜೋರು ನಮ್ಮನ್ನು ದೂರ ಓಡಿಸಿದ ಇರುವೆ ಬಿಡ್ತಾರ? ಇಲ್ಲ. ಅವರು ಮತದಲ್ಲಿ ಗುಂಪಾಗಿ ಹೊರಗೆ ಮಾಡ್ತಾರೆ, ಆ ಹಾವನ್ನು ಕೊಂದು ಪೂರ್ತಿಯಾಗಿ ತಿಂದುಬಿಟ್ಟು. ದೊಡ್ಡವರು ಯಾರು? ಹಾವು. ತಿಂದದ್ದು ಯಾರು? ಇರುವೆ. ಹಾಗಾಗಿ ದೊಡ್ಡವರು ಅಂತ ಹೇಳಿ ನಾವು ಹೆದರಬೇಕಾಗಿಲ್ಲ. ನಾವು ಏನಾದರೂ ಪ್ಲಾನ್ ಮಾಡಿದ್ರೆ, ಸರಿಯಾದ ಪ್ಲಾನ್ ಮಾಡಿದ್ರೆ ನಾವು ಅಂತಹ ದೊಡ್ಡ ಶಬ್ದವನ್ನು ಕೂಡ ನಾವು ತಿನ್ನಬಹುದು, ಕೊಲ್ಲಬಹುದು, ಅದನ್ನು ನಾಶ ಮಾಡಬಹುದು ಅಂತ ಹೇಳಿ ಈ ಸ್ಥಿರ ಜೀವಿ ಹೇಳ್ತದೆ. ಹಾಗೆ ಹೇಳಿದ್ಮೇಲೆ ಸರಿ, ಹಾಗಾದ್ರೆ ಏನ್ ಮಾಡಬೇಕು ನೋಡಿ. ನನ್ನ ಒಂದು ಉಪಾಯ ಇದೆ. ನೀವೆಲ್ಲ ಎಲ್ಲಿಗೆ ಹೋಗ್ಬೇಕು? ಯಾರು ಹೊರಗಡೆ ಹೋಗ್ಬೇಕು. ಈ ಜಾಗದಲ್ಲಿ ಇರಬಾರ್ದು. ನೀವು ಋಷಿಮುಖ ಪರ್ವತಕ್ಕೆ ಹೋಗಿ ಎಲ್ಲರೂ ಕೂಡ. ಎಷ್ಟು ಸಮಯ? ಸ್ವಲ್ಪ ಸಮಯ. ನಾನು ಹೇಳ್ತೇನೆ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ತೇನೆ. ಅಲ್ಲಿಯವರೆಗೆ ನೀವು ಹೋಗ್ಬೇಕು, ಋಷಿಮುಖ ಪರ್ವತಕ್ಕೆ ಹೋಗಿ ಎಲ್ಲ ಕಾರ್ಯಗಳು ಅಲ್ಲಿರಬೇಕು. ಆಮೇಲೆ ನೀವು ಈಗ ಹೋಗುವ ಮೊದಲು ಏನು ಮಾಡಬೇಕು? ನನ್ನ ಜೊತೆ ಜಗಳ ಆಡಬೇಕು. ಯಾರ ಜೊತೆ? ಯಾರ ಜೊತೆ? ಸ್ಥಿರಜೀವಿ ಜೊತೆ. ಕಾರ್ಯ ಜೊತೆ ಕಾರ್ಯಗಳೇ ಜಗಳ ಆಡುದು. ನನ್ನ ಜೊತೆ ಜಗಳ ಆಡಬೇಕು. ನೀವು ಜಗಳ ಆಡಿ ನನ್ನನ್ನು ಇಲ್ಲಿ ಬಿಟ್ಟು ಹೋಗ್ಬೇಕು. ಅವಾಗ ಬೇಗ ಸ್ವಾಮಿ ಅದನ್ನು ಮಾತ್ರ ಹೇಳಬೇಕು. ನೀವು ದೊಡ್ಡವರು, ನೀವು ಮಹಾತ್ಮರು, ಬುದ್ಧಿಜೀವಿಗಳು ಅಲ್ವಾ? ನೀವು ತುಂಬಾ ಬುದ್ಧಿವಂತರು, ಪಂಡಿತರು. ನಿಮ್ಮಲ್ಲಿ ಹೀಗೆ ನಾವು ಜಗಳ ಬಿಟ್ಟು ಹೋಗೋದು ಯಾವ ಅನ್ಯಾಯ? ಇದೆಲ್ಲ ಬೇಡ. ಇದ್ರ ಬದಲಿಗೆ ಬೇರೆ ಮಾಡಿ. ನಿಮಗೆ ಬುದ್ಧಿ ಇಲ್ಲ. ನಾನು ಬದುಕಿ ಬರ್ತೇನೆ ಮಾತ್ರವಲ್ಲ, ನಾನು ಈ ಕಾಯಿಗಳ ಸಮೂಹವನ್ನು ರಕ್ಷಣೆ ಮಾಡ್ತೇನೆ. ಆದ್ರೆ ರಕ್ಷಣೆ ಮಾಡಲಿಕ್ಕೆ ಶುರುವಿನಲ್ಲಿ ನನ್ನ ಜೊತೆ ನೀವು ಜಗಳ ಆಡ್ಬೇಕು. ನೀನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಜೊತೆ ಜಗಳ ಆಡ್ಬೇಕು ಅಂತ ಹೇಳಿ ಆ ಬೇಗವನ್ನು ಒಪ್ಪಿಸಿದ್ದು. ಆಮೇಲೆ ಸುಮ್ಮನೆ ತಾನೇ ಜಗಳ ಶುರು ಮಾಡಿದ್ರು. ಯಾಕೆ ಬೇಗವನಿಗೆ ಇನ್ನೂ ಸ್ವಲ್ಪ ಹಿಂಜರಿಕೆ ಇದೆ. ದೊಡ್ಡವರಲ್ಲ, ಪಂಡಿತರಲ್ಲ, ಅವರ ಸ್ವಲ್ಪ ಹಿಂಜರಿಕೆ ಮಾಡ್ತಾ ಇದ್ದಾರೆ. ಇದು ಸ್ಥಿರಜೀವಿ ಏನ್ ಮಾಡಿದ್ರು? ನಿಮಗೆ ಬುದ್ಧಿ ಇಲ್ಲ, ನೀವೆಲ್ಲ ಮುಟ್ಟಾಗಲ್ಲ, ಹಾಗೆ ಹೀಗೆ ಜೋರು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರು. ಜಗಳ ಮಾಡಲಿಕ್ಕೆ ಶುರು ಮಾಡಿದಾಗ ಏನ್ ಮಾಡಿದ್ರು? ಆ ದೂರದಲ್ಲಿ ಕೆಲವೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಅವರು ಈ ಮೀಟಿಂಗ್ ಬರ್ಲಿಲ್ಲ. ಈ ಮೀಟಿಂಗ್ ಆಗ್ತಾ ಯಾವ ಹಂತದಲ್ಲಿ? ಮೇಘವನ್ನು ಮತ್ತೆ ಮಂತ್ರಿಗಳು ಮಾತ್ರ ಅಲ್ವಾ? ಈ ಮಂತ್ರಿಗಳ ಮೀಟಿಂಗ್ ಅಲ್ಲಿ ಎಲ್ಲರೂ ಹೇಳಿದ್ದಾರೆ, ಬರೀ ಮಂತ್ರಿಗಳು ಮಾತ್ರ ಬಂದಿರ್ತಾರೆ. ಹಾಗೆ ಇಲ್ಲಿ ಏನೇನು ಡಿಸೈಡ್ ಮಾಡಿದ್ರೆ ಅವ್ರ ಹೊರಗಿನ ಕಾರ್ಯಗಳಿಗೆ ಗೊತ್ತಿಲ್ಲ. ಆದ್ರೆ ಈ ಸ್ಥಿರಜೀವಿ ಏನ್ ಮಾಡಿದ್ರು? ಜೋರು ಜೋರು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರು. ನಿಮ್ ತಲೆ ಸರಿಲ್ಲ, ಕೈಕಾಲದಲ್ಲಿ
ಚುಚ್ಚುವಾಗ ಬಹಳ ಏನು ಮೃದುವಾಗಿ ಚುಚ್ಚಿತು, ಜೋರಾಗಿ ಚುಚ್ಚಲಿಲ್ಲ, ಸ್ವಲ್ಪ ಕಾಲಿನಲ್ಲಿ ಕೂಡ ಸ್ವಲ್ಪ ಗಾಯ ಮಾಡಿ ಅಲ್ಲೆಲ್ಲ ರಕ್ತ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಹೇಳಿದ್ರು, ನಾವು ಈ ಶತ್ರುವನ್ನ, ಈ ದೊಡ್ಡ ಏನು ತಲೆ ಹುಟ್ಟುವನ್ನ ಬಿಟ್ಟು ನಾವು ದೂರ ಹೋಗುವ ಅಂತ ಹೇಳಿ ಎಲ್ಲ ಗಾಯಗಳನ್ನು ಕರ್ಕೊಂಡು ಅದು ಋಷಭಕ್ಕೆ ಹೋಯಿತು. ಈ ಉಪಾಯ ಯಾಕೆ ಮಾಡಿದ ಸ್ಥಿರಜೀವಿ ಅಂತ ಹೇಳಿದ್ರೆ, ಶತ್ರುಗಳು ಯಾವತ್ತೂ ಹತ್ತಿರದಲ್ಲೇ ಇರ್ತಾರೆ, ಅವರು ದೂರದಲ್ಲಿ ಇರಬೇಕಾಗಿಲ್ಲ, ಹತ್ತಿರದಲ್ಲೇ ಇರ್ತಾರೆ. ಸ್ಥಿರಜೀವಿ ಗೊತ್ತಿತ್ತು, ನಾವೀಗ ಜಗಳ ಆಡಬೇಕಾದ್ರೆ ಈ ಗೂಬೆಗಳ ಗೂಬೆಗಳ ಸ್ಪೈ ಇರ್ತಾರಲ್ಲ ಅಥವಾ ಗೂಢಚಾರ ಇರ್ತಾರಲ್ಲ, ಅವೆಲ್ಲ ದೂರದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ನಮ್ಮನ್ನು. ಹಾಗಾಗಿ ನಾವು ಅವರಿಗೆ ನಂಬಿಕೆ ಬರುವ ಹಾಗೆ ಮಾಡಬೇಕು ಅಲ್ವಾ? ಅದಕ್ಕೆ ಅದು ಏನು ಮಾಡಿದ್ರು, ಈ ತರದ ಉಪಾಯ ಮಾಡಿ ಅವನು ಬೆಂಗಳೂರಿನ ಎಲ್ಲರ ಏನು ಚುಚ್ಚಿ ಎಲ್ಲ ಮಾಡಿ ದೂರ ಹೋಗುವ ಹಾಗೆ ಮಾಡಿದ್ರು. ಇದು ನರಳುತ್ತಾ ಒಂದು ಈ ಕಾಗೆ ಬಿದ್ದುಕೊಂಡಿದೆ, ಜೋರಾಗಿ ನರಳುತ್ತಾ ಇದೆ. ಆವಾಗ ಈ ಗೂಢಚಾರ ಇದ್ದಾರಲ್ಲ, ಗೂಬೆ ಗೂಢಚಾರ, ಅವರು ಹೋಗುವ ಅಲ್ಲಿಗೆ ಯಾರಂತ ಅರಿವಂತನ ಹತ್ರ. ಯಾರು ಅರಿವಂತನ ಯಾರು? ಗೂಬೆಗಳ ರಾಜ. ಅವನ ಹೋಗಿ, ಸ್ವಾಮಿ ಒಂದು ಒಳ್ಳೆ ಸುದ್ದಿ, ಬಹಳ ಖುಷಿ ಪಡುವಂತ ಸುದ್ದಿ. ಏನಾಗಿದೆ, ಆ ಕಾಗೆಗಳ ಗುಂಪಿನಲ್ಲಿ ಜಗಳ ಆಗಿ ಅವರು ಯಾರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ದೊಡ್ಡ ತಲೆ ಬುದ್ಧಿವಂತ ಪ್ರೈಮ್ ಮಿನಿಸ್ಟರ್, ಅವರನ್ನ ಆಗ್ತಿದ್ದಾರೆ. ಖುಷಿಯ ವಿಚಾರ ಹೌದು, ಕಾಗೆಗಳ ಗುಂಪಿನಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ. ಇದು ಗೂಬೆಗಳಿಗೆ ಖುಷಿ ವಿಚಾರ ಹೌದು, ನಾವೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಆ ಗೂಢಚಾರ ಹೇಳಿದ ಕೂಡಲೇ ಎಲ್ಲ ಗೂಬೆಗಳು ರಾತ್ರಿ ಹಾರಿ ಬಂದು ನೋಡಿದಾಗ ಅಲ್ಲಿ ಬಂದಲ್ಲಿ ಒಂದು ಕಾಗೆ ಬೇರೆ ಯಾವ ಕಾಗೆ ಇಲ್ಲ, ಎಲ್ಲ ಕಾಗೆಗಳು ಹೋಗಿದ್ದಾರೆ ದೂರ. ಒಂದು ಕಾಗೆ ಮಾತ್ರ ಬಿಟ್ಟು ನರಳ್ತಾ ಇದೆ. ಈ ಗೂಬೆಗಳು ಬಂದ ಕೂಡಲೇ ಅದು ನರಳಕ್ಕೆ ಜಾಸ್ತಿ ಮಾಡಿದೆ, ಸ್ವಲ್ಪ ಜೋರಾಗಿ ನರಳಿಗೆ ಶುರು ಮಾಡಿದೆ, ಗೊತ್ತಾಗಬೇಕು. ಆವಾಗ ಈ ಗೂಬೆಗಳೆಲ್ಲ ಹತ್ರ ಬಂದು ನೋಡಿದಾಗ ಕಾಗೆ, ಪ್ರೈಮ್ ಮಿನಿಸ್ಟರ್ ಕಾಗೆ ಅಲ್ವಾ, ಇದನ್ನ ಈಗಲೇ ಕೊಂದುಬಿಡುವ ಅಂತ ಹೇಳಿ ಒಂದು ಗೂಬೆ ಹೇಳಿದ್ರು. ಆವಾಗ ಈ ಸ್ಥಿರಜೀವಿ ಹೇಳಿದ್ರು, ಇಲ್ಲ ಸ್ವಾಮಿ, ಇಲ್ಲ, ನನ್ನನ್ನ ಈ ಕಾಗೆಗಳೇ ನನ್ನನ್ನು ಕೊಲ್ಲಿಗೆ ಬಂದು, ಹಾಗಾಗಿ ನಾನು ಅವರ ಕೈಗೆ ಸಿಕ್ಕಿ ಈ ತರ ಆಗಿದ್ದೇನೆ, ರಕ್ತ ಎಲ್ಲ ಸೋಡ್ತಾ ಇದೆ, ನನಗೆ ನಿಮ್ಮ ರಾಜರನ್ನ ಕರ್ಕೊಂಡು ಹೋಗಿ ನಿಮ್ಮ ರಾಜರಿಗೆ ವಿಚಾರ ಹೇಳಿದ್ದೀನಿ ನಾನು ಅಂತ ಹೇಳಿ. ಈ ಗೂಬೆಗಳೆಲ್ಲ ಸೈನಿಕರು ಏನ್ ಮಾಡಿದ್ರು, ಆ ಕಡೆ ಹೋದ್ರು ಅರಿವಂತನ ಹತ್ರ. ಸ್ವಾಮಿ, ಅವನು ಹೇಳ್ತಾ ಇದ್ದಾನೆ, ನಿಮ್ಗೆ ವಿಚಾರ ಹೇಳಬೇಕಂತೆ, ಅವನನ್ನ ಕಾಗೆಗಳೇ ಕಚ್ಚಿ ಎಲ್ಲ ಸಾಯಿ ಮಾಡಿ ಹೋಗಿದ್ದಾವೆ, ಹಿಂಸೆ ಕೊಟ್ಟು ಹೋಗಿದ್ದಾವೆ. ಅರಿವಂತನಿಗೆ ಬಹಳ ಖುಷಿ ಆಯ್ತು. ಅದು ಓಡಿ ಬಂದು ಕೇಳಿತು, ಏನಪ್ಪ ನನ್ನ ಸಮಸ್ಯೆ, ನೀನು ಇಷ್ಟು ದಿನ ಪ್ರೈಮ್ ಮಿನಿಸ್ಟರ್ ಹೇಳ್ಕೊಳ್ತಾ ಇದ್ದೆ, ತಿರ್ಗಾಡ್ತಾ ಇದ್ದ ಬಹಳ ಖುಷಿಯಾಗಿ ಕಾಗೆಗಳ ಗುಂಪಿನಲ್ಲಿ ನಿನ್ನೆ ಹೊಡೆದುಕೊಂಡು ಹೋಗಿದ್ದಾರೆ, ಸಮಸ್ಯೆ ಇದೆ. ಅದಕ್ಕೆ ಹೇಳಿತು, ಸ್ವಾಮಿ, ನಿಮ್ಗೆ ಗೊತ್ತಿರುವ ವಿಚಾರ, ಹೊಸದೇನಿಲ್ಲ. ನೀವು ದಿನ ನಮ್ಮ ಕಾಗೆಗಳ ಗುಂಪನ್ನ ನೀವು ದಾಳಿ ಮಾಡ್ತೀರಿ, ಹಾಗೆ ನಿಮ್ಮನ್ನ ಏನಾದ್ರು ನಾಶ ಮಾಡಬೇಕು ಅಂತ ನಮ್ಮ ಕಾಗೆಗಳಲ್ಲಿ ವಿಚಾರ ಒಂದು ಮೀಟಿಂಗ್ ಆಗ್ತಾ ಇದೆ. ಆ ಮೀಟಿಂಗ್ ಆಗ್ತಾ ಇದ್ದಾಗ ನಾನು ಹೇಳಿದೆ, ನಾನು ತುಂಬಾ ಹಿರಿಯ ಕಾಗೆಗಳಲ್ಲಿ, ಹಾಗಾಗಿ ಅವರು ನನ್ನ ಸಲಹೆ ಕೇಳಿದ್ರು. ನಾನು ಹೇಳಿದೆ, ಆ ಗೂಬೆಗಳು ಬಹಳ ಬಲಶಾಲಿಗಳು, ಶಕ್ತಿವಂತರು, ಅವರ ಮೇಲೆ ನಾವು ಯುದ್ಧಕ್ಕೆ ಹೋಗೋದು ಸರಿಯಲ್ಲ, ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳುವ, ಅವ್ರ ಜೊತೆ ಸಂಧಿ ಮಾಡಿಕೊಳ್ಳುವ ಅಂತ ಹೇಳಿದೆ. ಹೇಳಿದ ಕೂಡಲೇ ಏನಾಯ್ತು, ನನ್ನ ಮೇಲೆ ಇದೆಲ್ಲ ಮುಗಿಬಿದ್ದು ಎಲ್ಲ ಕಾಗೆಗಳು, ನೀನು ಅವ್ರ ಕಡೆ ಇರಬೇಕು ಅಂತ ಹೇಳಿದ್ರು, ನನ್ನನ್ನು ಕಚ್ಚಿದ್ರು, ಚುಚ್ಚಿದ್ರು, ನನ್ನನ್ನು ತಕ್ಕಿದ್ರು, ಎಲ್ಲ ಮಾಡಿದ ನನ್ನ ಈ ಸ್ಥಿತಿಯನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನನಗೆ ನೀವೇ ತಿನ್ನು, ನೀವು ಹೇಳಿದ ಹಾಗೆ ಕೇಳ್ತೇನೆ. ನಿಮ್ಮಂತ ದೊಡ್ಡ ಬಲಶಾಲಿ ಜಗತ್ತಿನಲ್ಲಿ ಯಾರೂ ಇಲ್ಲ, ನೀವು ಪರಮ ದಯಾಳು ಅಲ್ವಾ, ನೀವು ಬಹಳ ದೊಡ್ಡ ಜನ, ನಿಮ್ಮ ಹತ್ರ ಸೇವೆ ಮಾಡುವ ನನ್ನ ಭಾಗ್ಯ ಅಂತಲೇ ಹೇಳಿ ಶುರು ಮಾಡಿ. ಅರಿಮರ್ಥನಿಗೆ ಮೊದಲೇ ಖುಷಿ ಆಗ್ತಾ ಇದೆ, ಹೀಗೆ ಶಸ್ತ್ರ ಹೋಗೋದ್ರಿಂದ ಖುಷಿ ಆಗಲಿಲ್ಲ. ಅದು ಹೋಗಿ ಒಂದು ದೊಡ್ಡ ಕೊಪ್ಪೆಯಲ್ಲಿ ಕೂತ್ಕೊಂಡಿದ್ದು, ಎಲ್ಲರೂ ಬಂದು ಅದಕ್ಕೆ ಉಭಯ ಉಭಿ ಅಂತ ಹೇಳಿದರು. ಅರಿಮರ್ಥನ ಹಾಗೆ ದೊಡ್ಡ ಶಕ್ತಿವಂತ ಜಗತ್ತಲ್ಲಿ ಯಾರೂ ಇಲ್ಲ, ಅವನಂತ ಬಲಶಾಲಿ ಯಾರೂ ಇಲ್ಲ, ಅವನಿಗೆ ಯಾರು ಶತ್ರುಗಳೇ ಇಲ್ಲ, ಯಾಕೆ ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಹೋಗ್ತಾರೆ. ಹಾಗಾಗಿ ಅವನಿಗೆ ಯಾರು ಅವರನ್ನು ಮೀರಿಸುವುದೇ ಇಲ್ಲ. ಹೀಗೆಲ್ಲ ಹೊಗಳುಬಿಟ್ಟು ಅದನ್ನು ಜೋರಾಗಿ ಹೊಗಳಿ ಅದಕ್ಕೆ ರಾಜ್ಯಾಭಿಷೇಕ ಎಲ್ಲ ಮಾಡಿ ಅದನ್ನ ಆ ಮರದ ರಾಜನಾಗಿ ಮಾಡಿದರು. ಈಗ ಅವನಿಗೂ ಮಂತ್ರಿಗಳಿಲ್ಲ ಅಲ್ವಾ, ಇವರಿಗೆ ಕಾರ್ಯಗಳಿಗೆ ಮಂತ್ರಿಗಳಿರಲಿಲ್ಲ, ಗೂಬೆಗಳಿಗೂ ಕೂಡ ಮಂತ್ರಿಗಳಿರ್ತಾರೆ. ಗೂಬೆಗಳಿಗಲ್ಲೂ ಬಹಳಷ್ಟು ಮಂತ್ರಿಗಳಿದ್ದಾರೆ. ಅದರಲ್ಲಿ ಒಬ್ಬ ಹೆಸರು ರಕ್ತಾಕ್ಷ, ಹೆಸರು
ರಕ್ತಾಕ್ಷ. ರಕ್ತಾಕ್ಷ ಅಂದ್ರೆ ಏನು? ಕೆಂಪು ಕಣ್ಣಿನವನು ಅಂತ. ಅವನ ಕಣ್ಣಲ್ಲಿ ಕೆಂಪು ಕೆಂಪು, ಆಯ್ತಾ? ಇನ್ನೊಬ್ಬ ಹೆಸರು ಕ್ರೂರಾಕ್ಷ, ಅವನ ಕಣ್ಣು ಕ್ರೂರ. ಇನ್ನೊಬ್ಬ ಹೆಸರು ದೀಪ್ತಾಕ್ಷ, ಅವನ ಕಣ್ಣಲ್ಲಿ ಬೆಳಕು. ಇನ್ನೊಬ್ಬ ಹೆಸರು ವಕ್ರನಾಸ, ಅವನ ಮೂಗು ಸ್ವಲ್ಪ ವಕ್ರ, ಸ್ವಲ್ಪ ಬೆಂಡು. ಇನ್ನೊಬ್ಬ ಅವನ ಹೆಸರು ಪ್ರಾಕಾರಕನ, ದೊಡ್ಡ ಕಿವಿ. ಹೀಗೆ ಒಬ್ಬೊಬ್ಬರ ಹೆಸರು ಒಂದೊಂದು. ರಕ್ತಾಕ್ಷ, ಕ್ರೂರಾಕ್ಷ, ದೀಪ್ತಾಕ್ಷ, ವಕ್ರನಾಸ ಮತ್ತೆ ಪ್ರಾಕಾರಕ. ಈ 5 ಜನ ಮಂತ್ರಿಗಳು. ಯಾರಿಗೆ? ಯಾರಿಗೆ? ಗೂಬೆಗೆ. ಅವನ ಹೆಸರು ಅರಿಮಂತನ ಅಲ್ವಾ? ಅರಿಮಂತನ. ಈಗ ಅವನೊಂದು ಸಭೆ ಕರೆದ, ಮೀಟಿಂಗ್ ಕರೆದ. ಯಾವ ಕೆಲಸ ಮಾಡ್ಬೇಕಾದ್ರೆ ಮೊದಲೇ ಮಾಡ್ಬೇಕು, ಮೀಟಿಂಗ್ ಕರೆದು ಎಲ್ಲ ಹಿರಿಯರ ಸಲಹೆ ಕೇಳಬೇಕಲ್ವಾ? ಆ ಸಲಹೆ ಕೇಳಿಕ್ಕೆ ಅವರ ಮೀಟಿಂಗ್ ಕರೆದ. ಆವಾಗ ರಕ್ತಾಕ್ಷನಿಂದ, ಸ್ವಾಮಿ, ಎರಡನೇ ಯೋಚನೆ ಮಾಡ್ಲಿಕ್ಕಿಲ್ಲ. ಎರಡನೇ ಯೋಚನೆ ಮಾಡೋದು ಏನ್ ಮಾಡ್ಬೇಕು ನೀವು? ಮೊದಲಿಗೆ ಯಾರು ಕೊಡ್ತಾ ಇದ್ದಾರೆ, ಅನಂತರ ಇದ್ದಾರೆ, ಏನ್ ಮಾಡ್ಬೇಕು? ಮೊದಲಿಗೆ ಏನ್ ಮಾಡ್ಬೇಕು? ಕೊಲ್ಲಬೇಕು. ಬೇರೆ ಯೋಚನೆ ಮಾಡ್ಲಿಕ್ಕಿಲ್ಲ. ಅವನು ಇನ್ನು ಕಥೆ ಹೇಳಿಕೊಡ್ಬೇಡಿ. ಅವನ ಇಮಿಡಿಯೇಟ್ ಆಗಿ ಸಾಯಿಸಬೇಕು. ಶತ್ರುವನ್ನ ಸಾಯಿಸಬೇಕು. ಅವನ ಕಥೆ ಕೇಳಲಿಕ್ಕೆ ಹೋಗ್ಬೇಡಿ. ಅವನು ನಿಮ್ಮ ತಲೆ ಕೆಡಿಸ್ತಾನೆ, ನಿಮ್ಮ ದಿಕ್ಕು ಕೆಡಿಸ್ತಾನೆ, ನಿಮ್ಗೆ ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ. ಅವನ ತಲೆ ಮಾತು ಕೇಳಿದ್ರೆ ಅವನ ತಲೆ ಕೆಡಿರಿ ಹೇಳಿ. ಯಾರು ಹೇಳಿದ್ರು? ರಕ್ತಾಕ್ಷ. ಅವಾಗ ಇನ್ನೊಬ್ಬ ಕ್ರೂರಾಕ್ಷ, ಅವನ ಹೆಸರು ಕ್ರೂರಾಕ್ಷ. ಅದು ಸ್ವಲ್ಪ ಒಳ್ಳೆಯದು. ಅವನ ಕಣ್ಣು ಮಾತ್ರ ಕ್ರೂರ. ಕೆಲವರು ಹಾಗೆ ಮುಖ ನೋಡಿದ್ರೆ ಕ್ರೂರವಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಅವನು ಹಾಗೆ ಕಣ್ಣು ಕ್ರೂರವಾಗಿದೆ, ಆದ್ರೆ ಮನಸ್ಸು ಒಳ್ಳೆಯದು. ಅವನು ಹೇಳಿದ, ಸ್ವಾಮಿ, ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಸ್ವಲ್ಪ ಕೆಲಸದ ಶತ್ರುಗಳು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಕಥೆ ಹೇಳ್ತಿರ್ಬೇಕಾದ್ರೆ ಕಥೆ ಹೇಳ್ತೀನಿ. ಒಬ್ಬ ಬೇಟೆಗಾರ ಇದ್ದ. ಆ ಬೇಟೆಗಾರ ಕಾಡಿಗೆ ಹೋದ. ಅವನು ತುಂಬಾ ಕ್ರೂರವಾದ ಬೇಟೆಗಾರ. ಯಾವುದೇ ಪ್ರಾಣಿಗಳ ಸ್ಥಿತಿಗೆ ಹೊಡೆದು ಕೊಲ್ಲುತ್ತೆ ಅಂತಹ ಬೇಟೆಗಾರ. ಅಂತಹ ಬೇಟೆಗಾರ ಒಂದು ಪಂಜರ ಒಂದು ದೊಡ್ಡ ಹಿಡ್ಕೊಂಡು ಹೋಗಿದ್ದ ಕಾಡಿಗೆ. ಅವನಿಗೆ ಒಂದು ಹೆಣ್ಣು ಪಾರಿವಾಳ ಸಿಕ್ಕಿತು. ಅದನ್ನು ತೆಗೆದು ಪಂಜರದಲ್ಲಿ ಹಾಕಿಕೊಂಡು ಅವನು ವಾಪಸ್ ಊರಿಗೆ ಬರ್ತಾ ಇದ್ದ. ಊರಿಗೆ ಬರ್ತಾ ಇರುವಾಗ ಜಮಖಂಡಿ ಹತ್ರ ಬಂದ. ಬರುವುದೇನಾಯ್ತು? ರಾತ್ರಿ ಜೋರು ಗುಡುಗು ಸಿಡಿಲು, ಜೋರು ಮಳೆ ಎಲ್ಲ ಬರ್ಲಿಕ್ಕೆ ಶುರುವಾಯಿತು. ಅವನಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಕಾಣಲಿಲ್ಲ. ಅವನು ಚಳಿಯಲ್ಲಿ ನಡಲಿಕ್ಕೆ ಶುರು ಮಾಡಿದ. ಒಂದು ಮರದ ಹತ್ರ ಬಂದ. ಆ ಮರದ ಹತ್ರ ಅವನು ಕೂತಿದ್ದಾಗ ಮರದ ಮೇಲೆ ಒಂದು ಗೊಂಬೆಯಲ್ಲಿ ಒಂದು ಗಂಡು ಪಾರಿವಾಳ, ಅದು ಬೇರೆ ಬರ್ತಾ ಇದೆ. ಅದು ಜೋರಾಗಿ ಅಳ್ತಾ ಇದೆ. ಅದು ಹೇಳಿದ್ರೆ ಅಯ್ಯೋ, ಹೆಂಡತಿ ಎಲ್ಲಿ ಹೋಗೋದು ಗೊತ್ತಿಲ್ಲ. ಅವಳೆಲ್ಲ ದೂರಕ್ಕೆ ಹೋಗಿದ್ದಾಳೆ, ಸಂಜೆ ಹೊತ್ತಿಗೆ ಬರ್ತಾ ಅಂತ ಹೇಳಿ ಹೋಗಿದ್ದಾಳೆ. ಆದ್ರೆ ಅವಳು ಎಲ್ಲೂ ಬಂದಿಲ್ಲ. ಜೋರಾಗಿ ಮಳೆ ಬೀಳ್ತಾ ಇದೆ, ಸಿಡಿಲು ಗುಡುಗು ಎಲ್ಲ ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ಅವಳು ಎಲ್ಲೂ ಬಂದೋ ಏನೋ, ಅವಳನ್ನು ನಾನು ಕಾಯ್ತಾ ಇದ್ದೇನೆ. ಅವಳು ಎಲ್ಲಾದ್ರೂ ತೀರ್ಕೊಂಡು ಅವಳಿಗೆ ಅಪಾಯ ಏನ್ ನಾನು ಹೇಗೆ ಬದುಕಲಿ ಅಂತ ಅರ್ಥ. ಈ ಭಾಷೆ ಯಾರಿಗೆ ಅರ್ಥ ಆಗ್ತದೆ? ಪರಿವಾರ ಭಾಷೆ ಅರ್ಥ ಆಗ್ತದ? ಬೆಳೆಗಾರರಿಗೆ ಅರ್ಥ ಆಗ್ತದ? ಇಲ್ಲ. ಮತ್ತೆ ಯಾರಿಗೆ ಅರ್ಥ ಇದೆ? ಆ ಹೆಣ್ಣು ಪರಿವಾರ ಅರ್ಥ ಇದೆ. ಅದು ಅನ್ಕೊಂಡು ಇವರು ನನ್ನ ಗಂಡ ಎಷ್ಟು ನನ್ನ ಬಗ್ಗೆ ಕನ್ವರಿಸ್ತಾ ಇದ್ದಾರೆ, ನನ್ನನ್ನು ಕಾಯ್ತಾ ಇದ್ದಾರೆ. ಆದ್ರೆ ನಾನು ಪಂಜರದಲ್ಲಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಿಧಾನಕ್ಕೆ ಅದರ ಪರಿವಾರ ಭಾಷೆ ಹೇಳಿದೆ ಗಂಡನಿಗೆ, ನೋಡಿ ನಾನು ಇಲ್ಲಿ ಕೆಳಗಿದ್ದೇನೆ, ಪಂಜರದಲ್ಲಿದ್ದೇನೆ, ಇಲ್ಲೊಬ್ಬ ಬೇಟೆಗಾರನ ಪಂಜರದಲ್ಲಿ ಹಾಕಿದ್ದಾನೆ. ಆದ್ರೆ ನೀವು ಮಹಾ ಏನು ಸಜ್ಜನರು, ಬಹಳ ಒಳ್ಳೆಯ ವ್ಯಕ್ತಿ. ನೀವು ನೀವು ಪಂಜರದಲ್ಲಿ ಹಾಕಿದ್ದಾನೆ ಅಂತ ಹೇಳಿ ನೀವು ಗುಣವನ್ನು ಬದಲಾವಣೆ ಮಾಡಬೇಡಿ. ನೀವು ಅವನೇನ್ ಹೇಳ್ತಾರೆ, ಚಳಿಯಲ್ಲಿ ನಡುತ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಬಿಸಿ ಏನಾದರೂ ಆಗುವ ಹಾಗೆ ಮಾಡಿ, ಅವನಿಗೆ ಸ್ವಲ್ಪ ಚಳಿ ಕಾಯಿಸಿಕೊಳ್ಳಿಕ್ಕೆ ಏನಾದರೂ ಸಹಾಯ ಮಾಡಿ. ಅವನು ಮನಸ್ಸು ಪರಿವರ್ತನೆ ಆಗಿ ಅವನು ಬಿಟ್ಬಿಡ್ಬಹುದು ಗೊತ್ತಿಲ್ಲ ನನಗೆ. ಹಾಗಾಗಿ ನೀವು ಸ್ವಲ್ಪ ಅವನಿಗೆ ಸಹಾಯ ಮಾಡಿ, ನಮ್ಮ ಶತ್ರುವನ್ನು ನೋಡಬೇಡಿ ಅಂತ ಹೇಳಿದೆ. ಈ ಗಂಡು ಪಾರಿವಾಳ ಏನ್ ಮಾಡಿದ್ರು, ಅಲ್ಲಿ ಹೋಗಿ ಸ್ವಲ್ಪ ಕಸ ಕಡ್ಡಿಯಲ್ಲಿ ಒಂದು ಆ ಬೇಟೆಗಾರ ಮುಂದೆ ಹಾಕಿದ್ರು. ಹಾಕಿ ಅದು ಸ್ವಲ್ಪ ಎಲ್ಲಿಯೋ ಒಂದು ಕಡೆ ಹೋಗಿ ಯಾವುದೋ ಬೆಂಕಿಯ ಕಡ್ಡಿ, ಸಣ್ಣ ಒಂದು ಉರಿ, ಅದನ್ನು ತಗೊಂಡು ಬಂದು ಆ ಕಡ್ಡಿ ಮೇಲೆ ಹಾಕಿದ್ರು. ಅಲ್ಲಿ ಆ ಬೆಂಕಿ ಜೋರಾಗಿ ಹತ್ಕೊಳ್ಳಿಕ್ಕೆ ಶುರುವಾಯಿತು. ಆ ಬೆಂಕಿ ಜೋರಾಗಿ ಹಿಡಿದ ತನ್ನ ರೆಕ್ಕೆಯಿಂದ ಗಾಳಿ ಹಾಕಿ ಆವಾಗ ಬೆಂಕಿ ಇನ್ನಷ್ಟು ಜಾಸ್ತಿ ಆಯ್ತು. ಇವನಿಗೆ ಚಳಿ ಕಾಯಿಸಿಕೊಳ್ಳಿಕ್ತಾ ಇತ್ತು. ಆಮೇಲೆ ಹೇಳಿದ್ರು, ನೋಡಿ ಸ್ವಾಮಿ, ನೀವು ನನ್ನ ಮರಗಳನ್ನು ಬರುತ್ತೀರಿ, ನನ್ನ ಅತಿಥಿಗಳು ನಿಮ್ಗೆ ಕೊಡ್ಲಿಕ್ಕೆ ಏನೂ ಇಲ್ಲ, ನಿಮ್ಗೆ ಊಟ ಕೊಡ್ಲಿಕ್ಕೆ ಊಟ ಇಲ್ಲ, ಅಥವಾ ನಿಮ್ಗೆ ಏನೋ ಒಂದು ಜ್ಯೂಸ್ ಕೊಡ್ಲಿಕ್ಕೆ ಜ್ಯೂಸ್ ಇಲ್ಲ. ಹಾಗೆ ಏನ್ ಮಾಡಿ, ನಾನು ನಿಮಗೆ ಚಳಿ ಕಾಯಿಸಲಿಕ್ಕೆ ಬೆಂಕಿ ಹಾಕಿದ್ದೇನೆ. ಆ ಬೆಂಕಿಗೆ ನಾನು ನನ್ನನ್ನೇ ಅರ್ಪಣೆ ಮಾಡಿಕೊಡ್ತೇನೆ, ಇನ್ನಷ್ಟು
ಇದನ್ನು ನೋಡಿ ಆ ಬೇಟೆಗಾರನ ಮನಸ್ಸು ಕರಗಿ ಅಯ್ಯೋ ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೇನೆ, ನಾನು ಹಕ್ಕಿಗಳನ್ನೆಲ್ಲ ಕೊಡ್ತೇನೆ, ಆದ್ರೆ ಈ ಹಕ್ಕಿಗಳು ನೋಡಿದ್ರೆ ನನಗೆ ಸಹಾಯ ಮಾಡ್ತಾ ಇದ್ದಾರೆ, ಈ ಹಕ್ಕಿಗಳನ್ನು ಮುಂದೆ ಕೊಲ್ಲಬಾರದು ಅಂತೇಳಿ ಅವರ ಮನಸ್ಸು ಪರಿವರ್ತನೆ ಆಯಿತು. ಅದು ಆ ಹಕ್ಕಿಗಳನ್ನ ತೆಗೆದು ಆ ಹೆಣ್ಣು ಹಕ್ಕಿಯನ್ನು ಬಿಟ್ಟ. ಆ ಹೆಣ್ಣು ಹಕ್ಕಿ ಬಂದು ಏನ್ ಮಾಡಿದ್ರು, ಅಯ್ಯೋ ಗಂಡ ನನಗೆ ಇಷ್ಟೊಂದು ನನ್ನನ್ನು ಯೋಚನೆ ಮಾಡ್ತಾ ಇದ್ದಾನೆ, ನನ್ನನ್ನು ನೆನೀತಾ ಇದ್ದಾನೆ, ಅವನಿಗೆ ನಾನು ಹೇಗೆ ಗೊತ್ತು ಅಂತ ಹೇಳಿ ಅದು ಕೂಡ ನಾನು ಗಂಡನಿಗೆ ಬದುಕುವುದಿಲ್ಲ ಅಂತ ಹೇಳಿ ಅದೇ ಬೆಂಕಿಗೆ ಹೋಗಿ ಸತ್ತಿತ್ತು. ಹೀಗೆ ಕೆಲವು ಸಲ ಏನಾಗ್ತದೆ, ನಾವು ಶತ್ರುಗಳ ಮನ ಪರಿವರ್ತನೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ದೊಡ್ಡ ಶತ್ರುಗಳು ಇರುವುದು, ಆದ್ರೆ ಅವರನ್ನ ನಾವು ಮನ ಪರಿವರ್ತನೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಈ ಸ್ಥಿರ ಜೀವಿಯನ್ನು ನಾವು ಏನ್ ಮಾಡಬಾರ್ದು, ಕೊಲ್ಲಬಾರದು. ಅವನ್ನ ಏನ್ ಮಾಡ್ಬೇಕು, ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಗೊತ್ತಿಲ್ಲ ಇವತ್ತರ ನಾಳೆ ಮನ ಪರಿವರ್ತನೆ ಆಗ್ಬೋದು ಅಲ್ವಾ ಅಂತ ಹೇಳಿ ರಕ್ತಾಕ್ಷಿ. ಹಾಗೇನೆ ಇನ್ನೊಬ್ಬ ಮಕರದಾಸ, ಅವನು ಹೇಳಿದ ಸ್ವಾಮಿ ಇದೆಲ್ಲ ಸರಿ, ಆದ್ರೆ ದೀಪ್ತಾಕ್ಷ ಹೇಳ್ತಾರೆ, ಇದರಲ್ಲಿ ಇದೇ ಮಾತು ಹೇಳ್ತಾರೆ, ಅವನ್ನ ಅಷ್ಟು ನಾವು ದೂರ ಹಾಕೋದು ಬೇಡ, ಅವನ್ನ ನಾವು ಒಟ್ಟಿಗೆ ಇಟ್ಕೊಳ್ಳುವಂತ ದೀಪ್ತಾಕ್ಷ ಅಂತ ಹೇಳ್ತಾರೆ. ಮಕರದಾಸ ಹೇಳ್ತಾರೆ, ಇದು ಒಂದು ರೀತಿಯಲ್ಲಿ ಸರಿ, ಸರಿ, ಯಾರ ಶತ್ರುವನ್ನು ನಾವು ಒಟ್ಟಿಗೆ ಇಟ್ಕೊಳ್ಬೇಕಾದ್ರೂ ಸರಿ. ಅಷ್ಟು ಮಾತ್ರ ಅಲ್ಲ, ಯಾವ ಶತ್ರು ಇದ್ದಾನೋ ಅವರು ಶತ್ರುಗಳು ಅವರವರ ಪಟ್ಟಿಗೆ ಹೊಡೆದಾಡಿದ್ರೆ ನಮಗೆ ಒಳ್ಳೇದೇ, ನಮಗಂತೂ ಉಪಕಾರವೇ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣ ಇಲ್ಲ, ಆ ಬ್ರಾಹ್ಮಣ ಮನೆಯಲ್ಲಿ ಒಂದು ಹಸು ಇತ್ತು. ಒಂದು ಯಾವುದೋ ಊರಿನ ಹೊರಗೆ ಎಲ್ಲೋ ಒಂದು ಬ್ರಾಹ್ಮಣ ಇದ್ದ, ಅವನ ಹಸು ಇತ್ತು. ಆ ಹಸುವನ್ನ ಕಳ್ಳತನ ಮಾಡಬೇಕು ಅಂತ ಒಬ್ಬ ಕಳ್ಳ ಕಾಯ್ತಾ ಇದ್ದ. ಆ ಕಳ್ಳ ಒಂದು ದಿವಸ ಸಂಜೆ ಹೊತ್ತಿಗೆ ಬ್ರಾಹ್ಮಣ ಮನೆಗೆ ಬರ್ತಾ ಇದ್ದ. ಅಮಾವಾಸ್ಯೆ ಹತ್ರ ಆಗಿದೆ, ಚಂದ್ರ ಕಾಣಿಸ್ತಾ ಇಲ್ಲ, ರಾತ್ರಿ ಬೆಳಕಿಲ್ಲ, ಇಂಥ ಸಮಯದಲ್ಲಿ ಹೋಗಿ ಹಸುವನ್ನ ಕದ್ದುಕೊಂಡು ಕೊಡ್ಬೇಕು ಅಂತ ಕಳ್ಳ ಕಾಯ್ತಾ ಇದ್ದ. ಅವತ್ತು ಆ ಬ್ರಾಹ್ಮಣ ಮನೆಗೆ ಬರ್ತಾ ಇರಬೇಕಾದ್ರೆ ಏನಾಯ್ತು, ದಾರಿಯಲ್ಲಿ ಒಬ್ಬ ಬ್ರಹ್ಮರಾಕ್ಷಸ ಸಿಕ್ಕಿದ. ಆ ಬ್ರಹ್ಮರಾಕ್ಷಸ ಕೇಳಿದ, ಏನಪ್ಪಾ ರಾತ್ರಿ ಇಷ್ಟೊತ್ತಿಗೆ ನೀವು ಹೋಗ್ತಾ ಇದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ? ಆವಾಗ ನಾನು ಕಳ್ಳ, ಅಲ್ಲಿ ಒಬ್ಬ ಬ್ರಾಹ್ಮಣ ಮನೆ ಉಂಟು, ಆ ಬ್ರಾಹ್ಮಣ ಮನೆಯಲ್ಲಿ ಎರಡು ಹಸುಗಳಿದ್ದಾವೆ, ಆ ಹಸುಗಳನ್ನು ಕಳ್ಳತನ ಮಾಡಿ ಹೊರಕೊಂಡು ಕೊಡಬೇಕು ಅಂತ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಬ್ರಹ್ಮರಾಕ್ಷಸ ಹೇಳಿದ, ಬಹಳ ಒಳ್ಳೆಯದು, ನಿನ್ನ ಜೊತೆ ನಾನು ಹೋಗ್ಬೇಕು ಹೋಗ್ತೇನೆ, ಯಾಕಂದ್ರೆ ನನಗೂ ಕೂಡ ಹಸುವಾಗ್ತಾನೆ. ಬ್ರಹ್ಮರಾಕ್ಷಸ ಯಾರು ಹೇಳ್ತಾರೆ, ಕುರಿಗೋಳಿ ತಿಂತಾನ? ಇಲ್ಲ, ಮತ್ತೆ ಮನುಷ್ಯರನ್ನು ತಿಂತಾನೆ ಅಲ್ವಾ, ಮನುಷ್ಯರನ್ನು ತಿಂದು ಅವನು ಹೇಳ್ತಾನೆ, ನಾನು ಈ ಬ್ರಾಹ್ಮಣ ಕೊಲ್ಲಬೇಕು ಸುಮಾರು ಕಾಯ್ತಾ ಇದ್ದೇನೆ, ನನಗೂ ಹೊಟ್ಟೆ ಹಸಿವಾಗ್ತಾ ಇರೋದು, ಒಂದು ವಾರ ನಾನು ಯಾರು ತಿಂದಿಲ್ಲ, ಬಾ ನಿನ್ನ ಜೊತೆ ನಾನು ಬರ್ತೇನೆ, ನೀನು ಹಸುವನ್ನು ನೋಡ್ಕೊಂಡು ನಾನು ಈ ಬ್ರಾಹ್ಮಣವನ್ನು ಮುಗಿಸ್ತೇನೆ ಅಂತ ಅವನು ಬಂದ ಇವ್ರ ಜೊತೆ. ಹೀಗೆ ಬರ್ತಾ ಮನೆ ಹತ್ರ ಬಂದಿದ್ದಾರೆ, ಬ್ರಾಹ್ಮಣ ಮನೆ ಹತ್ರ ಬಂದಿದ್ದಾರೆ. ಬರುವಾಗ ಕಳ್ಳ ಹೇಳ್ತಾರೆ, ಸ್ವಾಮಿ ಒಂದು ವಿಷಯ, ಈಗ ನೀನು ಆ ಬ್ರಾಹ್ಮಣ ತಿನ್ಲಿಕ್ಕೆ ಹೋದ್ರೆ ಅದು ಸುಮ್ಮನೆ ಬಂದ ಕೈ ತಿನ್ನು ಅಂತ ಹೇಳ್ತಾನ, ಅದು ಬೊಕ್ಕ ಹೊಡಿತಾನ. ಬ್ರಹ್ಮರಾಕ್ಷಸ ತಿನ್ಲಿಕ್ಕೆ ಬಂದ್ರೆ ಬೊಕ್ಕ ಹೊಡಿತಾನೆ, ಚೀರಾಡ್ತಾನೆ, ಕೂಗಾಡ್ತಾನೆ, ಓಡ್ತಾನೆ, ಊರವರಿಗೆಲ್ಲ ಹೇಳ್ತಾನೆ, ದೊಡ್ಡದು ರಾಮಾಯಣ ಮಾಡ್ತಾನ. ಹಾಗಾಗಿ ನೀನು ಮೊದಲು ಹೋಗಿ ಅವರಿಗೆ ತಿನ್ಲಿಕ್ಕೆ ಹೋದ್ರೆ ದೊಡ್ಡ ಗಲಾಟೆ, ಜನ ಸೇರ್ತಾರೆ, ಆಮೇಲೆ ಅವರಿಗೆ ಹಸುವನ್ನು ಕಳ್ಳತನ ಮಾಡ್ಲಿಕ್ಕೆ ಆಗುದಿಲ್ಲ, ಅವರ ಎಲ್ಲ ಜನರನ್ನೇ ಕಳ್ಳತನ ಮಾಡ್ಕೊಂಡು ಹೋಗ್ಲಿಕ್ಕಾಗ್ತದ? ಇಲ್ಲ. ಹಾಗಾಗಿ ನಾನು ಮೊದಲಿಗೆ ಹೋಗ್ತೇನೆ, ಉಪಾಯವಾಗಿ ಹೋಗಿ ಸೈಲೆಂಟ್ ಆಗಿ ಹೋಗಿ ಕಳ್ಳತನ ಮಾಡ್ಕೊಂಡು ಬರ್ತೇನೆ ಹಸುವನ್ನು ನಾನು ಹೊರಕೊಂಡು ಹೋದ್ಮೇಲೆ ಆಮೇಲೆ ಹೋಗಿ ಬ್ರಾಹ್ಮಣಕ್ಕೆ ಏನ್ ಬೇಕಾದ್ರೂ ಮಾಡಿ ಕೊಲ್ತೀರೋ ತಿನ್ನು ತಿಂತೀರಿ ಏನ್ ಬೇಕಾದ್ರೂ ಮಾಡ್ಬೋದು. ಅದ್ರ ಮೊದಲ ಕೆಲಸ ಯಾರ್ದು? ನಾನು ಹೋಗಿ ಕಳ್ಳತನ ಮಾಡ್ತೇನೆ ಫಸ್ಟ್ ಅಂತ ಹೇಳಿದೆ. ಬ್ರಹ್ಮರಾಕ್ಷಸ ಹೇಳಿದ, ನೋಡಪ್ಪ ಅದೆಲ್ಲ ಆಗೋದಲ್ಲ, ಮೊದಲು ನನ್ನ ಹಸಿವೆ ಇದಾಗುತ್ತೆ, ಸರಿಯಾಗುತ್ತೆ, ನಾನು ಹೋಗಿ ಬ್ರಾಹ್ಮಣ ಹಿಡಿದು ಫಸ್ಟ್, ಆಮೇಲೆ ಕಳ್ಳತನ ಮಾಡೋ ಏನ್ ಬೇಕಾದ್ರೂ ಮಾಡು, ಆದ್ರೆ ಮೊದಲು ನನ್ನ ಪಾಡಿ ಅಂತ ಹೇಳಿ. ಕಳ್ಳ ಹೇಳಿದ, ಸಾಧ್ಯವಿಲ್ಲ, ಫಸ್ಟ್ ನಾನು. ಬ್ರಹ್ಮರಾಕ್ಷಸ ಹೇಳ್ತಾನೆ, ಫಸ್ಟ್ ನಾನು. ಹೀಗೆ ಫಸ್ಟ್ ನಾನು ಅಂತ ಇಂದು ಜಗಳ ಮಾಡಿಸಿದ್ರು. ಕಳ್ಳ ಮತ್ತು ಬ್ರಹ್ಮರಾಕ್ಷಸ ಮಧ್ಯದಲ್ಲೇ ಜಗಳ ಶುರುವಾಯಿತು. ಒಂದು ನಾನು ಹೋಗ್ಬೇಕು, ಮೊದಲು ನಾನು ಜಗಳ ಶುರುವಾಗಿ ದೊಡ್ಡ ಗಲಾಟೆ ಶುರುವಾಯಿತು. ಈ ದೊಡ್ಡ ಗಲಾಟೆ ಶುರುವಾಗ ಬ್ರಾಹ್ಮಣನಿಗೆ ಏನಾಗ್ತದೆ, ನಿದ್ದೆ ಜಾಸ್ತಿ ಆಗ್ತದ? ಇಲ್ಲ, ಮದುವೆ ಆಗ್ತದೆ. ಎಚ್ಚರಾಗಿ ಬರ್ತಾನೆ, ಇಬ್ರು ಗಲಾಟೆ ಮಾಡ್ತಾ ಇದ್ದಾರೆ. ಅವಾಗ ಕಳ್ಳ ಬ್ರಾಹ್ಮಣ ನೋಡಿದ, ಹೇಳಿದ, ಏ ಬ್ರಾಹ್ಮಣ ಎಚ್ಚರ, ಇವ್ರು ಬ್ರಹ್ಮರಾಕ್ಷಸ ಇಲ್ಲಿಗೆ ಬಂದಿದ್ದ ನೋಡು. ಬ್ರಹ್ಮರಾಕ್ಷಸ ಹೇಳ್ತಾನ, ಏ ಇವ್ರು ಕಳ್ಳ, ಇವರಿಂದ ಎರಡು ಹಸು ಹೊಡ್ಕೊಂಡು ಹೋಗಿ ಬಂದಿದ್ದಾನೆ,
ಕರ್ಕೊಂಡು ಹೋದ್ರೆ ನಮ್ಗೇನು ನಷ್ಟ ಇಲ್ಲ ಅಂತ ಹೇಳಿ ವಕ್ರನಾಥ ಹೇಳಿದ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಮರ್ಥನೆ ಮಾಡಬಹುದು. ನಾವು ಅವನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಇಷ್ಟ ಆಗುವಾಗ ಚಿರಂಜೀವಿಗೆ ಒಳಗೊಳಗೆ ಖುಷಿ ಆಗ್ತಾ ಉಂಟು. ಯಾಕೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ನನ್ನ ಮನೆಗೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಉಂಟು ಅವನಿಗೆ. ಅವನು ಹೇಳಿದ, ಸ್ವಾಮಿ ನಾನು ನಮಗೋಸ್ಕರ ನಾನು ಈ ಸ್ಥಿತಿಗೆ ಬಂದಿದ್ದೇನೆ, ಈಗ ನನಗೆ ನೀರೇ ಬೇಕು, ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ಈ ರೀತಿ ಬದುಕುವುದಕ್ಕಿಂತ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಸೇರಿಸಿಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ ರಕ್ತಾಕ್ಷರಿ, ಯಾಕೆ ರಕ್ತಾಕ್ಷ ಒಬ್ಬರೇ ವಿರೋಧ ಮಾಡಿ ಅಲ್ವಾ, ರಕ್ತಾಕ್ಷರ ಹೇಳ್ತಾರೆ. ಕೆಲವರು ಇಲ್ಲಿ ಏನ್ ಹೇಳ್ತಾರೆ, ನನ್ನನ್ನು ಸೇರಿಸಿಕೊಳ್ಳಬಾರದು, ನಾನು ಶತ್ರು ಅಂತ ಹೇಳ್ತಾ ಇದ್ದಾರೆ. ಇಂಥ ಮಾತನ್ನು ಕೇಳಿ ನಿಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಎಲ್ಲರೂ ಬೆಂಕಿ ಮಾಡಿದ್ರೆ ನಾನು ಬಿದ್ದು ಹಾರಿ ಸಾಯ್ತೇನೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ಸತ್ಯ ಹೋಗ್ತೇನೆ, ನಾನು ಮುಂದಿನ ಜನ್ಮದಲ್ಲಿ ಗೂಬೆಗೆ ಬಿಟ್ಟು ಸೇವೆ ಮಾಡ್ತೇನೆ ಅಂತೆಲ್ಲ ಹೇಳಿ. ಈ ಜನ್ಮದಲ್ಲಿ ಆಗುದಿಲ್ಲ, ಮುಂದಿನ ಜನ್ಮದಲ್ಲಿ ಒಂದು ಗೂಬೆ ಆಗಿರೋದು ನಿಮ್ಮ ಸೇವೆ ಮಾಡ್ತೇನೆ. ಆವಾಗ ರಕ್ತಾಕ್ಷ ಹೇಳಿದ, ಅವನಿಗೆ ಮೊದಲಿಂದಲೂ ಒಬ್ಬರಿಗೆ ಮಾತ್ರ ನೋಡಿರಲಿಲ್ಲ, ಯಾರಿಗೆ, ರಕ್ತಾಕ್ಷರಿಗೆ ಮಾತ್ರ, ಮಿಕ್ಕವರಿಗೆ ಗೌರವ ಇಲ್ಲ. ಇವನೇನ್ ಹೇಳ್ತಾರೆ, ನಾನು ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟು ಮುಂದಿನ ಜನ್ಮದಲ್ಲಿ ಗೂಬೆ ಆಗಿ ಹೋಗಿ ನಿಮ್ಮ ಪಾದ ಸೇವೆ ಮಾಡಬೇಕು, ಕಾಲ ಹಾಕ್ತೇನೆ, ನಿಮ್ಮ ಸಹಾಯ ಮಾಡ್ತೇನೆ ಅಂತೆಲ್ಲ ಹೇಳ್ತಾ ಹೋದ. ರಕ್ತಾಕ್ಷ ಹೇಳಿದ, ಸಾಧ್ಯವೇ ಇಲ್ಲ, ನೀನು ಹೇಳ್ತಾ ಇರೋದು ನೂರಕ್ಕೆ ನೂರು ಸುಳ್ಳು. ಯಾಕೆ, ಒಬ್ಬ ತನ್ನ ಮೂಲ ಗುಣವನ್ನ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗಪ್ಪ ಹೇಳ್ತೀಯ ಅಂತ ಕೇಳಿ ಯಾರು, ಸ್ಥಿರಜಿ. ಆವಾಗ ರಕ್ತಾಕ್ಷ ಒಂದು ಕಥೆ ಹೇಳ್ತೀನಿ ಕೇಳು. ಒಬ್ಬ ಸನ್ಯಾಸಿ ಇದ್ದ. ಆ ಸನ್ಯಾಸಿ ಮನೆಯಲ್ಲಿ ಕೂತ್ಕೊಂಡು, ಅವರ ಆಶ್ರಮದಲ್ಲಿ ಕೂತ್ಕೊಂಡು ಅವನು ಏನೋ ಕೆಲಸ ಮಾಡ್ತಾ ಇದ್ದ. ಹಾಗೆ ಕೆಲಸ ಮಾಡ್ತಾ ಇರುವಾಗ ಮೇಲ್ಗಡೆ ಒಂದು ಹದ್ದು, ಅದು ಏನು ಹಿಡ್ಕೊಂಡು ಹೋಗ್ತಾ ಇದೆ, ಅದೇನು ಹಿಡ್ಕೊಂಡು ಹೋಗ್ತದೆ, ಒಂದು ಹಾವು, ಇಲ್ಲಿ ಒಂದು ಇಲಿ, ಅದಕ್ಕೊಂದು ಇಲಿ ಸಿಕ್ಕಿದೆ. ಆ ಇಲಿ ಹಿಡ್ಕೊಂಡು ಹೋಗ್ತಾ ಇದೆ. ಅದನ್ನು ಇಲಿಯನ್ನು ಹಿಡ್ಕೊಂಡು ಹೋಗ್ತಾ ಇರುವಾಗ ಸನ್ಯಾಸಿ ನೋಡಿದ, ನೋಡಿ ಅಂತ ಚಪ್ಪಾಳೆ ಹಿಡ್ಕೊಂಡು ಓಡಿಸಿದ ಹದ್ದು. ಹದ್ದುವಿಗೆ ಈ ಏನಾಯ್ತು, ಭಯ ಆಯ್ತು. ಅದು ಇಲಿಯನ್ನು ಅಲ್ಲೇ ಬಿಟ್ಟು ಇಲಿ ಎಲ್ಲಿ ಬಿಟ್ಟು ಸನ್ಯಾಸಿಯ ಅಂಗಡಿಯಲ್ಲಿ ಬಿಟ್ಟು, ಆಶ್ರಮದ ಅಂಗಡಿಯಲ್ಲಿ ಬಿಟ್ಟು. ಅದಕ್ಕೆ ತುಂಬಾ ಭಯ ಆಗಿದೆ, ಇಲಿಗೆ ಸ್ವಲ್ಪ ಗಾಯ ಕೂಡ ಆಗಿದೆ. ಅದಕ್ಕೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದು ಬೇಗ ಬಂದು ಸನ್ಯಾಸಿಯ ಮಡಿಲಿಗೆ ಹೊಂದಿಕೊಂಡು, ಯಾಕೆ ಅದಕ್ಕೆ ತುಂಬಾ ಭಯ ಆಗಿದೆ. ಆವಾಗ ಸನ್ಯಾಸಿ ಕೇಳಿದ, ಏನಪ್ಪ ನಿಮ್ಮ ಸಮಸ್ಯೆ? ಸ್ವಾಮಿ, ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸಮಸ್ಯೆ ಆಗಿದೆ. ದಿನವೆಲ್ಲ ನನ್ನನ್ನು ಎಲ್ಲೂ ಓಡಿಸ್ಕೊಂಡು ಎಲ್ಲರೂ ಓಡಿಸ್ಕೊಂಡು ಬರ್ತಾರೆ. ಒಂದು ಕಡೆಯಿಂದ ಹದ್ದು ಬರ್ತದೆ, ಇನ್ನೊಂದು ಕಡೆ ಬೆಕ್ಕು ಬರ್ತದೆ, ಇನ್ನೊಂದು ಕಡೆ ನಾಯಿ ಬರ್ತದೆ, ಎಲ್ಲರೂ ನನ್ನನ್ನು ಓಡಿಸ್ತದೆ, ಒಂದೊಂದು ಕಡೆಯಿಂದ ಹಾವು. ಹೀಗೆ ನನಗೆ ಈ ಜೀವನ ಯಾಕಾದ್ರೂ ಆಯ್ತು ಅಂತ ಅನಿಸಿಬಿಟ್ಟಿದೆ. ಪ್ರತಿಯೊಬ್ಬರು ನನ್ನನ್ನು ಓಡಿಸುವುದೇ, ಏನ್ ಮಾಡಬೇಕು? ಆಗ ಸನ್ಯಾಸಿ ಒಂದು ಮಂತ್ರ ಹೇಳಿ ಭಸ್ಮ ಹಾಕಿದ. ಹೀಗೆ ಹಾಕಿದ ಕೂಡಲೇ ಇಲ್ಲಿ ಹೋಗಿ ಒಂದು ಒಳ್ಳೆ ಸುಂದರವಾದ ಹುಡುಗಿ ಬಂತು, ಒಳ್ಳೆ ಹುಡುಗಿ. ಇವ್ರು ಹೇಳಿದ, ನಾನು ನಿನ್ನ ಮಗಳಾಗಿ ಸಾಕ್ತೇನೆ, ಹೆಂಡತಿ ಅಲ್ಲ, ಮಗಳಾಗಿ ಸಾಕ್ತೇನೆ. ನಿನಗೆ ಮುಂದೆ ಭಯ ಇರುತ್ತಿಲ್ಲ, ಹದ್ದು ಹಾವು ಬೆಕ್ಕು ಇತ್ಯಾದಿಗಳ ಭಯ ಇರುತ್ತಿಲ್ಲ, ಮನುಷ್ಯರಾಗಿ ಬದುಕ್ತೀಯ, ಒಳ್ಳೆ ಜೀವನ ನಡೆಸ್ತೀಯ, ನಿನಗೆ ಆಮೇಲೆ ಪ್ರಾಯ ಒಳ್ಳೆ ಗಂಡನಲ್ಲಿ ಮದುವೆ ಮಾಡಿಕೊಡ್ತೇನೆ. ಇವಳು ಆಯ್ತು ಸನ್ಯಾಸಿ ಆಶ್ರಮದ ಕೆಲಸ ಮಾಡ್ತಾ ಇದ್ದಾರೆ. ಅವಳಿಗೆ ವಯಸ್ಸಾಯ್ತು, 20 ವರ್ಷ ಆಯ್ತು. 20 ವರ್ಷ ಆದ್ಮೇಲೆ ಅವಳಿಗೆ ಮದುವೆ ಮಾಡ್ಬೇಕು. ಸನ್ಯಾಸಿ ಹೇಳ್ತಾರೆ, ಯಾರು ಜಗತ್ತಿನಲ್ಲಿ ಒಳ್ಳೆ ಸಮರ್ಥನಾದ ಬಲಶಾಲಿ ಆದವರು ಯಾರು, ಅವನಿಗೆ ಮದುವೆ ಮಾಡ್ಕೊಳ್ಬೇಕು. ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿ ಯಾರು? ಸೂರ್ಯ. ಸೂರ್ಯನಿಗಿಂತ ಬಲಶಾಲಿ ಯಾರು? ಅವರು ಬಹಳ ದೊಡ್ಡ ಶಕ್ತಿಶಾಲಿ. ಹಾಗಾಗಿ ಸೂರ್ಯನ ಕರೆದು ಹೇಳಿದ, ನೋಡಪ್ಪ, ನನಗೆ ಒಂದು ಮಗಳಿದ್ದಾರೆ, ಆ ಅವಳನ್ನು ಮದುವೆ ಮಾಡ್ಕೊಳ್ಬೇಕು, ನೀನು ಮದುವೆ ಮಾಡ್ಕೊಳ್ತೀಯ? ಇವಳು ನೋಡಿದ್ರು, ಸನ್ಯಾಸಿಯನ್ನು ನೋಡಿದ್ರು, ಸೂರ್ಯನನ್ನು ನೋಡಿದ್ರು. ಹೇಳಿದ್ರು, ಮೆತ್ತಗೆ ಬಂದಿಲ್ಲ, ಅಪ್ಪ ನಿಂಗೆ ಸ್ವಲ್ಪ ಬುದ್ಧಿ ಬೇಕಾ ಬೇಡ? ಇವನು ಸುಡುತ್ತಾನೆ, ಹತ್ರ ಹೋಗಿ ಸುಡುತ್ತಾನೆ, ದಿನಗಳಲ್ಲಿ ಸುಡುತ್ತಾನೆ, ಇವನನ್ನು ಕಟ್ಕೊಂಡು ನಮ್ಗೆ ಏನ್ ಮಾಡೋದು? ಇವನು ಬೇಡ ನನಗೆ. ಅವಾಗ ಸನ್ಯಾಸಿಯಿಂದ ಅಷ್ಟು ಮಾತು ಹೇಳುವುದರಲ್ಲಿ ಸೂರ್ಯ ಹೇಳಿದ, ನೋಡು, ನಾನು ತುಂಬಾ ಸುಡುತ್ತೇನೆ, ಬಿಸಿ ಇದ್ದೇನೆ, ಆದ್ರೆ ನನಗಿಂತ ಬಲಶಾಲಿ ಆದವರು ಒಬ್ಬ ಇದ್ದಾನೆ. ಯಾರು? ಮೋಡ. ಯಾಕೆ? ಮೋಡ ಏನಾದ್ರು ಬಂದರೆ ನನ್ನ ಪ್ರಖರತೆಯನ್ನು ಹೋಗಿಬಿಡ್ತದೆ ಅಲ್ವಾ? ನಾನು ಎಷ್ಟೇ ಸುಡ್ತಾ ಇದ್ರು ಮೋಡ ಬಂದು ನನ್ನನ್ನು ಅಡ್ಡ ಮಾಡ್ತದೆ, ನನ್ನ ಬೆಳಕು ಹೋಗಿ ಬಿಡ್ತದೆ, ನಾನು ಕಾಣಿಸೋದೇ ಇಲ್ಲ ಜಗತ್ತಿಗೆ.
ಒಬ್ಬಳು ಮಗಳಿದ್ದಾಳೆ, ಅವನನ್ನು ಮದುವೆ ಮಾಡ್ಕೊಳ್ಬೇಕು, ಬಲಶಾಲಿಗೆ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಆಸೆ. ನೀನು ಬಲಶಾಲಿ ಅಂತ ಸುಮ್ಮನೆ ಹೇಳ್ತಾರೆ. ಅವಾಗ ಇವ್ರು ಮಗಳು, ಅಪ್ಪ ಏನು ನೀನು ಸ್ವಲ್ಪ ಬುದ್ಧಿ ಉಂಟಾ ಇಲ್ಲ, ಕಪ್ಪು ಕಪ್ಪಿದ್ದಾನೆ ನೋಡ್ಲಿಕ್ಕೆ, ಆಮೇಲೆ ಇವ್ರು ಯಾವಾಗ ತೇವ ಚಳಿ ಚಳಿ ಇರ್ತಾನೆ, ಇವ್ರಲ್ಲಿ ಏನು ಸಂಸಾರ ಮಾಡೋದು. ಅವಾಗ ನೋಡೋದಕ್ಕೆ ಗೊತ್ತಾಯ್ತು ಇವರಿಗೆ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಗೊತ್ತಾಯ್ತು. ಅವನು ಹೇಳಿದ, ನನಗಿಂತ ಬಲಶಾಲಿ ಹೋಗಿದ್ದಾನೆ. ಯಾರು? ಗಾಳಿ. ಯಾಕೆಂದ್ರೆ ಮೋಡದ ಗಾಳಿ ಹೊಡ್ಕೊಂಡು ಹೋಗ್ತದಲ್ಲ, ಮನಸ್ಸಿಗೆ ಬೇಕಾದ ಕಡೆ ಹೊಡ್ಕೊಂಡು ಹೋಗ್ತದೆ ಅಲ್ವಾ? ಹಾಗಾಗಿ ಗಾಳಿ ನನ್ನನ್ನು ಎಲ್ಲಿ ಬೇಕಾದ್ರೆ ಆಡಿಸ್ತಾನೆ, ನನಗಿಂತ ಬಲಶಾಲಿ ಗಾಳಿ ಇವನು ಗಾಳಿ ಹತ್ರ ಬಂದ. ಗಾಳಿ ಹೇಳಿದ, ನನ್ನ ಮಗಳ ಗಾಳಿ ಮದುವೆ ಮಾಡ್ಕೊಳ್ತೀಯ? ಆವಾಗ ಮಗಳು, ಅಪ್ಪ ನಿಂಗೆ ಚೂರು ಗೊತ್ತಿಲ್ಲ ಅಲ್ವ, ಯಾಕೆ ಇವನು ಹಿಂದಲೇ ಇರುವುದಿಲ್ಲ, ಒಂದ್ಸಲ ಇಲ್ಲಿ ಇರ್ತಾನೆ ಆಮೇಲೆ ಅದೇ ಹೋಗಿರ್ತಾನೆ, ಇವತ್ತು ನಾನು ಏನು ಸಂಸಾರ ಮಾಡೋದು? ಅವ್ರು ಕ್ಷಣ ಕ್ಷಣಕ್ಕೆ ಅದರಲ್ಲಿ ತಿರುಗಾಡ್ತಾ ಇರ್ತಾರೆ. ಇವ್ರು ಬೇಡ ನನಗೆ ಅಂತ ಹೇಳಿದ್ರು. ಗಾಳಿ ಹೋಗ್ತಾ ಗಾಳಿಯಿಂದ ನನಗಿಂತ ಬಲಶಾಲಿ ಹೋಗ್ತಿದ್ದಾನೆ. ಯಾರು? ಬೆಟ್ಟ. ನಾನು ಎಲ್ಲಾದ್ರೂ ಅಲ್ಲಿ ತಿರುಗಾಡ್ತಾ ಬೆಟ್ಟ ಒಂದೇ ಕಡೆ ನಿಂತಿರ್ತಾರೆ, ಕೂತಿರ್ತಾರೆ, ಸ್ಥಿರವಾಗಿರ್ತಾರೆ. ಹಾಗೆ ಅವರು ಬಲಶಾಲಿ, ನನ್ನನ್ನು ತಡೆದು ನಿಲ್ಲಿಸ್ತಾರೆ. ಗಾಳಿಯನ್ನು ತಡೆದು ನಿಲ್ಲಿಸಿದ್ಯರು ಬೆಟ್ಟ. ಇವರು ಬೆಟ್ಟವನ್ನು ಕರೆದ, ಪರ್ವತ ಕರೆದ, ನನ್ನ ಮಗಳು ಮದುವೆ ಮಾಡಿಕೊಡ್ತೀಯ ಅಂತ ಹೇಳಿ. ಅವಾಗ ಮಗಳು, ಅಪ್ಪ ಯಾಕಪ್ಪ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ? ಯಾಕೆ? ಇವ್ ದೊರಕಿದ್ದಾನೆ, ರಫ್ ಅಲ್ವಾ, ಚೂರು ಸ್ಫೂರ್ತಿಲ್ಲ. ಗಂಡನಾದ್ರು ಸ್ವಲ್ಪ ಸ್ಫೂರ್ತಿರಬೇಕು, ಚೆನ್ನಾಗಿ ಮಾತನಾಡಬೇಕು, ಚೆನ್ನಾಗಿ ವ್ಯವಹಾರ ಮಾಡಬೇಕು, ಚೆನ್ನಾಗಿ ಬಾಳ್ವೆ ಮಾಡಬೇಕು. ಇವನು ಏನ್ ಮಾಡಿದ್ರು ದೊರಕರು ಕಲ್ಕಲ್ಲಿ ಇವನ ಜೊತೆಗೆ ಸಂಸಾರ ಮಾಡಬೇಕು. ಅವಾಗ ಗೊತ್ತಾಯ್ತು. ಅವನು ಹೇಳಿದ್ರೆ, ನನಗಿಂತ ಬಲಶಾಲಿ ಹೋಗಿದ್ದಾನೆ. ಯಾರು? ಮನುಷ್ಯ. ನನಗಿಂತ ಹೋಗಿದ್ದಾನೆ. ನಾನು ಇಷ್ಟು ದೊಡ್ಡ ದೊರಗೆ ಪರ್ವತ ಅಲ್ಲ, ಇಷ್ಟು ಬಲಶಾಲಿ ಪರ್ವತ, ಆದ್ರೆ ನನ್ನ ಒಳಗೆ ಕುರಿತಾನೆ ನನ್ನನ್ನು. ಯಾರು? ಇಲಿ. ನನ್ನನ್ನು ಕೊರತ ಹಾಕ್ತಾನೆ. ಹಾಗಾಗಿ ಇಲಿ ನನಗಿಂತ ಬಲಶಾಲಿ, ಅವನತ್ರ ಕೇಳುವುದು. ಹಾಗೆ ಒಂದು ಇಲಿ ಬಂದು, ಇಲಿರಾಜ. ಇವನು ಇಲಿಯನ್ನು ಕರೆದ. ಇಲಿಯನ್ನು ಕರೆದು ಹೇಳಿದ, ನನ್ನ ಮಗಳಿಗೆ ಮದುವೆ ಆಗ್ತೀನಿ. ಆವಾಗ ಮಗಳು, ಅಪ್ಪ ನಾನು ಇವನನ್ನು ಮದುವೆ ಆಗ್ತೇನೆ, ಇವನು ಸರಿ ಜೋಡಿ ನನಗೆ ಅಂತ ಹೇಳಿ. ಆವಾಗ ಸನ್ಯಾಸ ಗೊತ್ತಾಯ್ತು, ಇದು ಇವಳನ್ನು ಏನೇ ಮಾಡಿದ್ರು ಕೂಡ, ಮನುಷ್ಯನಾಗಿ ಮಾಡಿದ್ರು, ಸಿಂಹವಾಗಿ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಒಳಗಡೆ ಇರುವುದು ಯಾರ ಬುದ್ಧಿ? ಇಲಿ ಬುದ್ಧಿ. ಹಾಗಾಗಿ ಇಲಿಯನ್ನು ನೋಡಿದ್ರೆ ಮದುವೆ ಆಗಬೇಕು ಅನಿಸಿದೆ ಅಂತ ಹೇಳಿ ಅವನು ಮತ್ತೆ ಆ ಮನುಷ್ಯ ರೂಪದಲ್ಲಿದ್ದಂತಹ ಹುಡುಗಿಯನ್ನು ಮತ್ತೆ ಇಲಿ ಮಾಡಿ ಇಬ್ಬರದ ಇಲಿಗಳನ್ನ ಮದುವೆ ಮಾಡಿಕೊಟ್ಟು ಕಳಿಸಿದ. ಹಾಗೆ ನೀನು ಕಾರ್ಯ ಮದುವೆ ಆಗ್ತೀಯ ಯಾವಾಗಾದ್ರೂ? ಇಲ್ಲ. ನಿಮ್ಗೆ ಎಷ್ಟು ಜನ ಬೇಕು ಮದುವೆ ಆಗೋದಿಲ್ಲ, ನೀನು ಒಳಗೆ ತಾಗಿ ಅಲ್ವಾ? ಹಾಗಾಗಿ ನೀನು ಬದಲಾಗುವುದಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿನ್ನ ಮಾತು ನಾನು ನಂಬುದಿಲ್ಲ ಅಂತ ಹೇಳಿ ಯಾರು ಹೇಳಿಲ್ಲ? ರಕ್ತಾಕ್ಷ ಹೇಳಿ. ಹಾಗೆ ಇವರೆಲ್ಲ ಏನ್ ಮಾಡಿದ್ರು? ಇವರೆಲ್ಲ ಮಾತು ಕೇಳಿಲ್ಲ, ರಕ್ತಾಕ್ಷ ಮಾತು ಕೇಳಿಲ್ಲ. ಇವರೆಲ್ಲ ಅವರನ್ನು ಹೊತ್ಕೊಂಡು ಅವರ ಗುರಿನಲ್ಲಿ, ಅವರ ಬೆನ್ನಲ್ಲಿ ರಕ್ತಾಕ್ಷ ಇಂಥ ಜಾಗದಲ್ಲಿ ನಾನು ನಿಲ್ಲೋದಿಲ್ಲ, ನನ್ನ ಮಾತು ಯಾರು ಗಮನಕ್ಕೆ ತೆಗೆದುಕೊಳ್ಳಿಲ್ಲ, ನೀವೆಲ್ಲ ನನ್ನ ಮಾತನ್ನ ಬದಿಗೆ ಹಾಕಿ ಮನಸ್ಸಿಗೆ ಬೇಕಾದ್ರೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಈ ಊರನ್ನೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ರಕ್ತಾಕ್ಷ ಅವರ ಸಂಘಟನೆಗಳ ಜೊತೆ ಹೋಗಿಬಿಟ್ಟು, ಆವಾಗ ಸ್ಥಿರಜೀವಿಗೆ ಜೋರು ಖುಷಿ ಆಯ್ತು. ಯಾಕೆ? ಅವರನ್ನ ವಿರೋಧ ಮಾಡ್ತಾ ಇದ್ದವನು, ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದವನು, ಅವರನ್ನ ಸಂಶಯದಿಂದ ನೋಡ್ತಾ ಇದ್ದವನು ಒಬ್ಬನೇ ಒಬ್ಬ. ಯಾರು? ರಕ್ತಾಕ್ಷ. ಅವನೇ ಈಗ ಹೋದ ಹೊರಗೆ. ಅವನು ಹೋದ್ಮೇಲೆ ಬಿಟ್ಟವರು ಯಾರು? ಯಾರು ತಂಟೆ ಬರುವುದಿಲ್ಲ. ಇವನ ದುಡ್ಡನ್ನ ಮತ್ತೆ ಯಾರು ಮಟ್ಟ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕಮ್ಮಿ ಆಗಿದೆ. ನಮ್ಮದೇ ಇದ್ದವರು ಒಬ್ಬನೇ, ಅವನು ಹೊರಗೆ ಹೋದ ಅಲ್ವಾ? ಹಾಗಾಗಿ ನನ್ನ ಕೆಲಸ ತುಂಬಾ ಸಲೀತಾ ಇದೆ ಅಂತ ಹೇಳಿ ಸ್ಥಿರಜೀವಿಗೆ ಬಹಳ ಖುಷಿ ಆಯ್ತು. ಅವನು ಅವನ ಜೊತೆ ಹೋದ, ಗೂಬೆಗಳ ಬಿಲಕ್ಕೆ ಹೋದ. ಗೂಬೆಗಳೊಂದಿಗೆ ಒಳ್ಳೆ ಚಂದದ ಒಂದು ಹಾಸಿಗೆ ಮಾಡಿಕೊಂಡು, ನೀನು ಇಲ್ಲೇ ನೀನು ನೆಮ್ಮದಿಯಾಗಿ ನಾವೇ ನಿಮಗೆ ಆಹಾರ ಅಂತ ಹೇಳಿದ್ರು. ಇವನು ಅವರ ಸೇವೆ ಮಾಡಿಕೊಂಡು ದಿನಕ್ಕೊಂದು ತಿಂತ ಇಲ್ಲಿ ತಂದ್ಕೊಂಡಂತೆ ಗೂಬೆಗಳಿಗೆ ಕೊಡ್ತಾ ಇದ್ದಾರೆ. ಒಂದು ಅವರು ತಿನ್ನುವ ಆಹಾರ ಇವರಿಗೆ ಕೊಡ್ತಾ ಇದ್ದಾರೆ. ಹೀಗೆ ದಿನ ಅವರ ಸೇವೆಯನ್ನು ಮಾಡಿಸಿಕೊಡ್ತಾ, ಸೇವೆ ಮಾಡಬೇಕು ಬಂದದ್ದು, ಸೇವೆಯನ್ನು ಮಾಡಿಸಿಕೊಡ್ತಾ ದಿನ ಚೆನ್ನಾಗಿ ತಿಂದು, ಒಂದು ದಿವಸ ಬಿರಿಯಾನಿ, ಒಂದು ದಿವಸ ಪುಲಾವ್, ಒಂದು ದಿವಸ ಏನು ಪಾವಭಾಜಿ ಎಲ್ಲ ಸರಿಯಾಗಿದ್ದ. ಅವನು ಏನ್ ಮಾಡಿದ? ದೊಡ್ಡದಾಗಿ ಬಲಿಷ್ಠನಾಗಿ ಚೆನ್ನಾಗಿ ಬೆಳೆದ. ಬೆಳೆದು ಎಲ್ಲ ಆದ್ಮೇಲೆ ಒಂದು ಏನ್ ಮಾಡಿದ?
ಹಗಲೊತ್ತಿನಲ್ಲಿ ಕಣ್ಣು ಕಾಣುವುದಿಲ್ಲ. ಆವಾಗ ಎಲ್ಲ ಹೊರಗೆ ಬಂದು ಋಷ್ಯಮುಖ ಪರ್ವತಕ್ಕೆ ಬಂದ. ಅಲ್ಲಿ ಯಾರಿದ್ದಾರೆ? ಕಾರ್ಯಗಳಿದ್ದಾರೆ ಅಲ್ವಾ? ಕಾರ್ಯಗಳು ಕಾಯ್ತಾ ಇದ್ದಾರೆ. ಏನು ಯಾವ ಸುದ್ದಿ ಬಂದು ಕಾಯ್ತಾ ಇದ್ದಾರೆ. ಋಷ್ಯಮುಖ ಪರ್ವತಕ್ಕೆ ಬಂದ. ಪರ್ವತಕ್ಕೆ ಬಂದು ಹೇಳಿದ, ನೋಡಿ ಇವರಿಗೆಲ್ಲ ಬಹಳ ಖುಷಿ ಆಯ್ತು. ಇವ್ರನ್ನ ನೋಡಿ ಕೆಲವರು ಗೊತ್ತಿರ್ಲಿಲ್ಲ. ಅಯ್ಯೋ ಇವರು ಸ್ಥಿರಜೀವಿ ಅಂತ ಕೆಲವು ಆಶ್ಚರ್ಯ, ಅಷ್ಟು ತಪ್ಪಾಗಿದೆ ಕಾಗೆ. ಅವ್ರು ಬಂದು ಹೇಳಿದ, ನೋಡಿ ಇವೆಲ್ಲ ರೆಡಿ ಆಗಿದೆ, ಸ್ಟೇಜ್ ರೆಡಿ ಆಗಿದೆ, ಇದು ಫೈನಲ್ ನಾಟಕ ಮಾತ್ರ ಬಾಕಿ ಇದೆ. ನೀವೆಲ್ಲ ಬರಬೇಕು, ನಾನು ದಾರಿ ತೋರಿಸ್ತೇನೆ. ನೀವು ಬರುವಾಗ ಏನ್ ಮಾಡಬೇಕು? ಒಂದೊಂದು ಕಡ್ಡಿ ತಗೊಂಡ್ಬರ್ಬೇಕು. ಆ ಕಡ್ಡಿ ಏನಿರಬೇಕು? ಬೆಂಕಿ ಇರಬೇಕು. ಎಲ್ಲರೂ ಬೆಂಕಿ ಇಟ್ಕೊಂಡು ಕಡ್ಡಿಯನ್ನು ತಗೊಂಡು ಬಂದು ಎಲ್ಲರೂ ಒಂದೇ ಸರಿ ದಾಳಿ ಮಾಡಬೇಕು. ಆ ಬಿಲಗಳ ಏನು ಗೂಬೆಗಳ ಬಿಲದ ಒಳಗೆ ಬರಬೇಕು. ಅಲ್ಲೆಲ್ಲ ಬೆಂಕಿ ಹಾಕಿ ಹೊಗೆ ಹಾಕಿ ಅವರೆಲ್ಲ ನಾಶ ಮಾಡಬೇಕು. ಆವಾಗ ಇವರು ಕೇಳಿದ ಸ್ಥಿರಜೀವಿಗಳು ಇಷ್ಟು ದಿನ ಇದ್ದೀರಿ, ನಿಮ್ಮ ಕಥೆ ಏನು? ಇವರೆಲ್ಲ ಕಥೆ ಹೇಳಲಿಕ್ಕೆ ಸಮಯ ಇಲ್ಲ. ಯಾಕೆ ಅಲ್ಲಿ ಗೂಬೆಗಳ ಕುರಿತು ಇರ್ತಾರೆ. ನಾನು ಬಂದ ದಿನ ವಿಷಯ ಗೊತ್ತಾಗ ಇಷ್ಟು ದಿನ ಮಾಡಿರೋದು ಏನಾಗ್ತದೆ? ನೀರಿನ ಮೇಲೆ ಹೋಮ. ಒಂದು ಸಣ್ಣ ಸುಳಿಗೆ ಅವರಿಗೆ ಸಿಕ್ಕಿದ್ರೆ ನಾಶ. ಹಾಗೆ ಕಥೆಯನ್ನು ಕಥೆ ಹೇಳಿ ಸಮಯ ಇಲ್ಲ. ಬಂದ ವಿಷಯ ಇಷ್ಟೇ, ಇದನ್ನು ಹೇಳಿ ಹೋಗ್ತೇನೆ ಅಂತ ಹೇಳಿ ಅವನು ವಾಪಸ್ ಹೋದ. ಒಂದು ದಿವಸ ಅವನು ಎಲ್ಲರನ್ನು ಕರೆದ. ಅವನು ಬೇಕಾದಷ್ಟು ಕಡ್ಡಿಯನ್ನು ಹಾಕಿರ್ತಾನೆ ಗೂಬೆಗಳ ಕೋಡಿನ ಒಳಗೆ. ದಿನ ಒಂದು ಕಡ್ಡಿಯನ್ನು ಹಾಕ್ತಾ ಇದ್ದಾನೆ. ಹಾಗೆ ಸುಮಾರು ಕಡ್ಡಿಯಿಂದ ರಾಶಿ ಆಗಿದೆ. ಒಂದು ದಿವಸ ಅವನು ಕಾಗೆಗಳಿಗೆ ಸುದ್ದಿ ಮುಟ್ಟಿಸಿದ. ಕಾಗೆಗಳು ಎಲ್ಲವೂ ಕೂಡ ರೆಡಿ 1 2 3 ಅಂತ ಹೇಳ್ಕೊಂಡು ಎಲ್ಲವೂ ಕೂಡ ಬೆಂಕಿರೋ ಕಡ್ಡಿಗಳನ್ನು ಹಿಡ್ಕೊಂಡು ಬಂದು ಒಂದೇ ಸರಿ ಹಗಲಿನ ಹೊತ್ತಿನಲ್ಲಿ ಬಿಲಕ್ಕೆ ದಾಳಿ ಮಾಡಿದ್ರು. ಎಲ್ಲ ಗೂಬೆಗಳು ಕೂಡ ಬೆಂಕಿಯಲ್ಲಿ ಸುಟ್ಟು ಕರಕಲಾದವು. ಏಕೆ ಅವರಿಗೆ ಗೊತ್ತಾಗ್ತಿಲ್ಲ, ಎಲ್ಲಿ ಒಂದು ಗೊತ್ತಾಗುವುದಿಲ್ಲ. ಎಲ್ಲ ಕಾಗೆಗಳು ಒಂದೇ ಸರಿ ಬಂದ್ರಿಂದ ಏನಾಯ್ತು? ಆ ಗೂಬೆಗಳ ಗುಡಿನೊಳಗೆ ದೊಡ್ಡ ದೊಡ್ಡ ಬೆಂಕಿ ಬಂತು, ಹೊಗೆ ಬಂತು. ಅವುಗಳಿಗೆ ಉಸಿರು ಕಟ್ಟಿದ್ರು. ಅವರಿಗೆ ಹೊಗೆ ಬಂದು ದಾರಿ ಕಾಣಲಿಲ್ಲ. ಎಲ್ಲರೂ ಕೂಡ ನಾಶ. ಕೊನೆಗೆ ಯಾರು? ಕಾಗೆಗಳು ಮಾತ್ರ. ಈ ಕಥೆ ಏನು? ಕಾಗುಲೋಕಿಯ ಅಥವಾ ಕಾಗೆ ಮತ್ತು ಗೂಬೆಗಳ ಕಥೆ. ಇದು ನಾವು ತಿಳ್ಕೊಳ್ಬೇಕಾದದ್ದೇನು? ಶತ್ರುಗಳನ್ನು ನಾವು ಮುಂದುವರಿಸದೆ ನಾಶ ಮಾಡಬೇಕು ಒಂದು. ಆಮೇಲೆ ಸಮಯ ಕಾಯಬೇಕು. ಸುಮ್ಮನೆ ಹೋಗಿ ಬೀಳುವುದಿಲ್ಲ. ಮೊದಲು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ಉಪಾಯದಿಂದ ಶತ್ರುಗಳನ್ನು ನಾಶ ಮಾಡಬೇಕು. ತಾಳ್ಮೆ ಇರಬೇಕು ಅಲ್ವಾ? ತಾಳ್ಮೆ ಇಲ್ಲದೆ ಎಲ್ಲರೂ ಕೇಳಬೇಕು. ತಾಳ್ಮೆ ಇರಬೇಕು. ಅವರಿಗೆ ನಂಬಿಕೆ ಬರುವ ಹಾಗೆ ಮಾಡಬೇಕು. ಅವರಲ್ಲಿ ಯಾರಾದರೂ ನಂಬರೇ ಇರುವುದಿಲ್ಲ, ಅವರನ್ನು ಮೊದಲು ನಾಶ ಮಾಡಬೇಕು ಅಲ್ವಾ? ಮೊದಲಿಗೆ ರಕ್ತಾಕ್ಷ ಹೋದ. ಒಂದು ವೇಳೆ ರಕ್ತಾಕ್ಷ ಅವರನ್ನು ಹಿಂದಿದ್ರೆ ಅವ್ರು ಯಾವತ್ತಾದ್ರೂ ರಾಜ್ಯಕ್ಕೆ ಹೇಳ್ತಾ ಇದ್ದಾರೆ, ನೋಡುವ ಸಮಸ್ಯೆ ಇದೆ ಅಂತ ಹೇಳಿ ಅವರ ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಆದ್ರೆ ರಕ್ತಾಕ್ಷ ಹೋಗೋದ್ರಿಂದ ಈ ಗೂಬೆಗಳೆಲ್ಲ ನಾಶ. ಹಾಗಾಗಿ ಗೂಬೆಗಳಿಗೆ ಒಂದು ಪಾಠ ಇದೆ. ಏನು? ನಮ್ಮ ನಿಜವಾದ ಹಿತಚಿಂತನೆ ಮಾಡುವ ಕೆಲಸ ನಮ್ಮ ವಿರುದ್ಧ ಮಾತಾಡ್ತಾರೆ. ಇವರೆಲ್ಲರೂ ಒಂದೇ ಅಭಿಪ್ರಾಯ. ಆದ್ರೆ ಅಭಿಪ್ರಾಯಕ್ಕೆ ವಿರೋಧ ಮಾಡ್ತಾ ಇದ್ದವರು ಯಾರು? ರಕ್ತಾಕ್ಷ ಮಾತ್ರ. ಮೇಲ್ನೋಟಕ್ಕೆ ಏನ್ ಕಾಣ್ತದೆ? ರಕ್ತಾಕ್ಷ ಇವನ್ನೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಅವರು ನಿಜವಾಗಿ ಹಿತಚಿಂತಕ ಅಲ್ವಾ? ಆ ಗೂಬೆಗಳು ನಿಜವಾದ ಹಿತಚಿಂತನೆ ಮಾಡ್ತಾ ಇದ್ದವರು ಯಾರು? ರಕ್ತಾಕ್ಷ ಒಬ್ಬನೇ. ಹೀಗೆ ನಾವು ಇಲ್ಲಿ ಅವರ ಫ್ರೆಂಡಿನ ಹಾಗೆ ಇದ್ದವರು ಯಾರು? ಸ್ಥಿರಜೀವಿ. ಫ್ರೆಂಡಿನ ಹಾಗೆ ಇದ್ದವರು ಅವರನ್ನು ನಾಶ ಮಾಡಿದ. ಅವರ ವೈರಿಗಳ ಹಾಗೆ ಮಾಡ್ತಾ ಇದ್ದವರು ಆಕ್ಚುಲಿ ಅವರ ಚಿಂತನೆ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಶತ್ರುಗಳು ಯಾರು? ನಮ್ಮ ಮಿತ್ರರು ಯಾರು? ಎಲ್ಲರೂ ಒಳ್ಳೆಯ ಮಾತಾಡುವವರು ಎಲ್ಲರೂ ನಮ್ಮ ಮಿತ್ರರಾಗಿರ್ಬೇಕಾಗಿಲ್ಲ. ಕೆಟ್ಟ ಮಾತಾಡುವವರು ಮನೆಯಲ್ಲಿ ಅಮ್ಮ ಬೈತಾರೆ, ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಬೈತಾರೆ. ಅಥವಾ ಮನೆಯಲ್ಲಿ ಬೇರೆ ಯಾರು ಬೈತಾರೆ, ಮಾವ ಅತ್ತೆ ಅಜ್ಜಿ ಯಾರು ಬೈತಾರೆ. ಅವ್ರು ಬೈಯೋದಕ್ಕೆ ಏನಿಸ್ತದೆ? ಕೆಟ್ಟ ಅನಿಸ್ತದೆ ಅಲ್ವಾ? ಅಯ್ಯೋ ಬೈತಿದ್ದಾರೆ, ಇವ್ರಿಗೆ ಹೇಗಾದ್ರೂ ಬೇಕಾದ ಬೈಬೇಕು ಅನಿಸ್ತದೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ನಮ್ಮ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ. ಇನ್ನೊಬ್ಬ ನೀವು ಯಾವುದೋ ಕೆಟ್ಟ ಕೆಲಸ ಮಾಡೋದು ಬಹಳ ಖುಷಿಯಿಂದ ಇನ್ನಷ್ಟು ರೂಪಿಸ್ತಾರೆ. ಒಂದು ಸಿಗರೇಟ್ ಇನ್ನೂ ಕೇಳಿ, ಒಂದು ಬಾಟಲ್ ಕುಡಿಕೆ ಇನ್ನೊಂದು ಬಾಟಲ್ ಕುಡಿ. ಇವತ್ತು ಒಂದು ಕ್ಲಾಸ್ ತಪ್ಪಿಸ್ತೀಯ, ನಾಳೆ 2 ಕ್ಲಾಸ್ ತಪ್ಪಿಸೋಣ, ಗಮನ ಮಾಡೋಣ ಅಂತ ಹೇಳ್ತಾರೆ. ಅವರ ಮಾತನ್ನು ಕೇಳಿ ಖುಷಿ ಆಗ್ತದೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾನೆ? ನಿಮ್ಮ ನಾಶಕ್ಕೆ ದಾರಿ ಕೊಡ್ತಾ ಇದ್ದಾನೆ, ಹೊಡೆ ಕೊಡ್ತಾ ಇದ್ದಾನೆ. ಹಾಗಾಗಿ ಒಳ್ಳೆಯ ಮಾತಾಡುವವರು ಎಲ್ಲರೂ ಮಿತ್ರರಾಗಬೇಕಾಗಿಲ್ಲ, ಕೆಟ್ಟ ಮಾತಾಡುವವರು ಎಲ್ಲರೂ ಶತ್ರುಗಳಾಗಬೇಕಾಗಿಲ್ಲ. ಈ ಒಂದು ವ್ಯತ್ಯಾಸವನ್ನು ಗುರುತು ಮಾಡಿಕೊಳ್ಳಿ. ಏನ್ ಬೇಕು ನಮಗೆ? ಏನ್ ಬೇಕು? ಬುದ್ಧಿ. ಹಾಗೆ ಪಂಚಭೂತದ ಎಲ್ಲ ಕಡೆಗಳು ಬುದ್ಧಿ ಇರಬೇಕು. ಬುದ್ಧಿ ಇದ್ರೆ ಮಿಕ್ಕಿದೆಲ್ಲವನ್ನು ಸಾಧಿಸಬಹುದು.
ಕತೆ ಚೆನ್ನಾಗಿದೆಯಾ? ಎಷ್ಟು ಕತೆ ಇದೆ? ಕತೆ ಒಳಗೆ ಎಷ್ಟು ಕತೆ ಇದೆ? ಸುಮಾರು ಕತೆ ಆಯ್ತಲ್ವಾ? ಈಗ ಇಲ್ಲಿಗೆ ಈ ಕಾಲ್ಪನಿಕ ಅನ್ನೋ ತಂತ್ರ ಮುಗೀತು. ಈಗ ನಿಮ್ಮ ನಾಟಕದಲ್ಲಿ ಈ ಎಲ್ಲ ಕಥೆಗಳನ್ನು ಸೇರಿಸಿಕೊಳ್ಬಹುದು, ಇಲ್ಲ ಕೆಲವು ಕಥೆಗಳನ್ನು ಬಿಡ್ಬೋದು. ಮೇನ್ ಕಥೆಗಳನ್ನು ಮಾತ್ರ ಓದಿಸ್ಕೊಂಡು ಮಿಕ್ಕ ಕೆಲವು ಕಥೆಗಳನ್ನು ಬಿಡ್ಬೋದು. ಒಟ್ಟು ಎಷ್ಟು ನಿಮಿಷ ಮಾಡ್ತೀರಿ ನಾಟಕ? ಎಷ್ಟು ನಿಮಿಷ ಮಾಡ್ತೀರಿ? 20 ಮಿನಿಟ್ಸ್. ವೆರಿ ಗುಡ್. 20 ಅರ್ಧ ತಾಸು ಮಾಡಿ, ಅರ್ಧ ತಾಸು ಬೇಕು ಅಲ್ವಾ? ಬೇಕಾದಷ್ಟು ಕಥೆಗಳಿದ್ದಾರೆ. ಈ ನಿಮ್ಮ ನಾಟಕದೊಳಗೆ ಸಂಭಾಷಣೆ ಬರ್ಬೋದು, ಡೈಲಾಗ್ಸ್ ಬರ್ಬೋದು, ಪದ್ಯಗಳು ಬರ್ಬೋದು, ಡ್ಯಾನ್ಸ್ ಬರ್ಬೋದು, ಏನ್ ಬೇಕಾದ್ರೂ ಯುದ್ಧ ಬರ್ಬೋದು. ಕೊನೆಗೆ ಯುದ್ಧ ಬರ್ಬೋದು. ಅದು ಸ್ಟೇಜಿಗೆ ಬೆಂಕಿಯನ್ನು ತಗೊಂಡ್ಬರ್ಬೇಡಿ. ಇದು ಒಂದೇ ಸ್ಟೇಜ್. ಮುಂದಿನ ವರ್ಷಕ್ಕೂ ಬೇಕು. ಬೆಂಕಿಯಲ್ಲಿ ಹಾಕಬೇಡಿ. ಮಿಕ್ಕಿದೆಲ್ಲ ಕಥೆಯನ್ನೆಲ್ಲ ಮಾಡ್ತೀರಾ?